ಗುರುಗಳಿದ್ರು ಸಹ ಅವ್ರ ಕಡೆಯಿಂದ ನಾವು ಕಲ್ತಿದ್ದು. ಆಮೇಲೆ ಬ್ಯಾಕ್ ಪೇನು, ಸ್ಪಾಟಿಕ್ಸು, ಸ್ಲಿಪ್ ಡಿಕ್ಸು, ನೀ ಪೇನು, ಹಳೆ ಪೇನ್ಗಳು 60 ವರ್ಷದ 80 ವರ್ಷದೆಲ್ಲ ಚಿಕ್ಕ ವಿತೌಟ್ ಆಪರೇಷನ್ ಮಾಡ್ಕೊಡ್ತೀವಿ. ಅಲ್ಲ ಆಪರೇಷನ್ ಮಾಡ್ತಾರೆ, ವಿತೌಟ್ ಆಪರೇಷನ್ ಮಾಡ್ಕೊಡ್ತಾರೆ. ಎಕ್ಸ್ರೇ ಮಾಡ್ಕೊ ಬರ್ತಾರೆ ಸ್ವಲ್ಪ ಜನ. ಸರ್ ಎಕ್ಸ್ರೇ ಹಿಡ್ಕೊಳ್ಳಿ ಅಂತೀನಿ. ಸರ್ ನಾನೇ ಹೇಳ್ತೀನಿ ಇರಿ ಸರ್ ಎಕ್ಸ್ರೇ ಹಿಡ್ಕೊಳ್ಳಿ ಅಂತಾರೆ. ಸರ್ ಮೂಳೆ ಫ್ರಾಕ್ಚರ್ ಆಗಿದೆ ಸರ್, ಕಣ್ಣಿಂದ ನಿಜಾನ ಸರ್ ಹಿಡಿದೀವಿ ಸರ್, ಮೂಳೆ ಫ್ರಾಕ್ಚರ್ ಆಗಿದ್ದಾರೆ ಅಂತ ಆಮೇಲೆ ಎಕ್ಸ್ರೇ ತೋರಿಸ್ತಾರೆ, ನಾವು ಮಾಡ್ಕೊಡ್ತೀವಿ ಸರ್. ಯಾವ ವಯಸ್ಸಿಂದ ಯಾವ ವಯಸ್ಸಿನವರೆಗೆ ಇರುವಂಥ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ? ಆಪರೇಷನ್ ಮಾಡ್ತಾರೆ, ವಿತೌಟ್ ಆಪರೇಷನ್ ನಾವು ರೆಡಿ ಮಾಡ್ಕೊಡ್ತೀವಿ. ಕಿಡ್ನೀಸ್ ಆಗಿರ್ತಾರೆ, ಒಬ್ಬರಿಗೆ ಸ್ಪಾಟಿಸ್ ರಾಜ್ ಆಗ್ಬಿಟ್ಟಿದೆ, ನರ ಕಟ್ಟಾಗ್ಬಿಟ್ಟಿದೆ, ಏನಕ್ಕೆ ತಿಕ್ಕಿದ್ರು ಏನಕ್ಕೆ ಮಾಡಿದ್ರು ಅಂತ ಡಾಕ್ಟರ್ ಎದುರಿಸ್ಬಿಟ್ಟು MRI ಸ್ಕ್ಯಾನಿಂಗ್ 15,000 14,000 18,000 ರೂಪಾಯಿ ಸ್ಕ್ಯಾನಿಂಗು, 3,000 4,000 7,000 ಸ್ಕ್ಯಾನಿಂಗ್ ಎಲ್ಲ ತೆಗ್ದು ಅರ್ಧ ಜೀವ ಅಲ್ಲೇ ತಗೊಡ್ತಾರೆ ಸರ್. ಬಂದರೆ ಅವ್ರು ತುಂಬ ಕ್ಯೂರ್ ಮಾಡಿ ಕಳಿಸ್ತಾರೆ. ನಾವು ಫಿಲಿಮ್ ಆಕ್ಟರ್ಗಳು ನಮ್ಮ ಪ್ರೀತ್ ರಾಜ್ಕುಮಾರ್ಗೆ ಟ್ರೀಟ್ಮೆಂಟ್ ಮಾಡಿದ್ರು, ಮಂಡಿ ಪ್ರಾಬ್ಲಮ್ ಇತ್ತು. ಆಮೇಲೆ ನಮ್ಮ ದರ್ಶನ್ ಅವ್ರಿಗೆ ಮಾಡಿದ್ರು, ನಾವು ಶಿವಣ್ಣಗೆ ಮಾಡಿದ್ದೀವಿ ಶೂಟಿಂಗ್. अब ये नेक्स्ट बार ये पठोर दलई अब और क्या बोलती हैं देख ले को एक्सरा कराना. ಭಾಳ ಜನ ಡಾಕ್ಟರ್ಗಳನ್ನು ಕಳಿಸ್ತಾರೆ ಸರ್, ನರ್ಸ್ಗಳು ಕಳಿಸ್ತಾರೆ ಹಾಸ್ಪಿಟಲಲ್ಲಿ. ಸದಾ ವೆಯ್ಟ್ ಎತ್ತುವಾಗ ಸ್ವಲ್ಪ ಕತ್ತು ಉಳುಕ್ದಂಗೆ ಆಗಿತ್ತು. ಮೂಳೆ ಜಾಯಿಂಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ದೇವ್ರ ಕಡೆಯಿಂದ ಗೊತ್ತಾಗ್ಬಿಡ್ತದೆ ಸರ್. ಅದು ಆಧುನಿಕ ವಲಯದಲ್ಲಿ ಪೊಲೀಸಲ್ಲಿ ಅಶ್ವ ಸವಾರಿಗೆ ಅಭ್ಯಾಸಕ್ಕೆ ಹೋಗ್ತೀನಿ. ಅಶ್ವದಿಂದ ನನ್ನ ಕೈಯೇನ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ ಸರ್. ನಮ್ಮನ್ನ MLA ನಾಗೇಂದ್ರಣ್ಣ ಬಂದಿದ್ರು, ಆಮೇಲೆ ನಾಗೇಂದ್ರಣ್ಣ ಕಾರ್ಪೊರೇಟ್ರು, ಹೆಬ್ಬಾಳು ಕಾರ್ಪೊರೇಟರ್ ಸಿನಾಶಣ್ಣ ಅವ್ರು ಬಂದಿದ್ರು, ರಾಮದಾಸ್ ಅವ್ರಿಗೂ ಮಾಡಿದ್ವಿ. ತುಂಬ ಜನಕ್ಕೆ ತುಂಬ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ದುಡ್ಡು ವೆಚ್ಚವನ್ನು ಕಡಿಮೆ ತಗೊಳ್ತಾರಪ್ಪ. ನನ್ನ ಕ್ಲಾಸ್ಮೇಟ್ ಮಂಜು ಅಂತ ಒಂದು 6 ಮಂತ್ಸ್ ಬ್ಯಾಕ್ ಬಿದ್ದು ಈ ಕೈಯಿಂದ ಮೂಳೆ ಇಲ್ಲಿಗೆ ಬಂದ್ಬಿಡ್ತದೆ. ಕರ್ಕೊಂಡು ಬರ್ತಾ 2 ಸೆಕೆಂಡ್ಗೆ ಕೂರ್ಸಿ. ಅದೇ ನಾವು ಹಾಸ್ಪಿಟ್ಲಿಗೆ ಏನಾದ್ರು ಸೇರಿಸಿದ್ರೆ ಹೆಚ್ಚು ಕಮ್ಮಿ ಲಕ್ಷಾಂತರ ರೂಪಾಯಿ ಖರ್ಚು ಹೋಗ್ತಾರೆ. ಸಿನಿಮಾ ರಂಗದಲ್ಲಿ ಜೊತೆಗೆ ಫೈಟ್ ಮಾಸ್ಟರ್ ನಿಮಗೆ ಗೊತ್ತು, ಫೇಮಸ್ ರವಿ ವರ್ಮಾ ಅಂತ, ಅವರು ಅಷ್ಟೇ, ಅವರು ಇಲ್ಲಿ ಬರ್ತಾರೆ. ಮತ್ತು ಸಿದ್ದರಾಮಯ್ಯನವರು ಸಹ ಇಲ್ಲಿ ಬಂದಿರೋಂಥ. ಅಮೇರಿಕ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿ MRI ಸ್ಕ್ಯಾನ್ ಬರೀ ಸ್ಕ್ಯಾನಿಂಗ್ ಅವರು 13 ಲಕ್ಷದ ಸ್ಕ್ಯಾನಿಂಗ್ ಇದೆ ಅವರು ಹೋಗಿದೆ. ಅಲ್ಲಿ 15 ದಿನ ಇಬ್ಬರು ನಾನು ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಬಂದೆ. ಹೇಳ್ತಿಲ್ಲ ಎತ್ಕೊ ಬರ್ತಾರೆ ಸರ್, ಹೀಗೆ ಇವ್ರಿಗೆ ಮಾಡ್ಬಿಡ್ತಾರೆ, ಮೋಷನ್ ಮಾಡ್ಬಿಡ್ತಾರೆ. ಭಾರತ್ ಬೋನ್ ಸೆಂಟರ್ ಮೈಸೂರಿನ ಅಗ್ರಹಾರ ಸರ್ಕಲ್ನಲ್ಲಿರುವ ಮೂಳೆ ಜೋಡಣೆ, ಹಳೆ ನೋವು ನಿವಾರಣೆ, ಬೆನ್ನು ನೋವು ನಿವಾರಣೆ, ಮೂಳೆ ಕೀಲು ನೋವು ನಿವಾರಣೆ, ಮುರಿದ ಮೂಳೆಗಳ ಜೋಡಣೆ, ಆಪರೇಷನ್ ಇಲ್ಲದೆ ಕತ್ತು ನೋವು, ಭುಜ ನೋವು, ಕೀಲು ನೋವು, ಕೈ ನೋವುಗಳ ನಿವಾರಣೆಗೆ ಅತ್ಯಂತ ಫೇಮಸ್. ಬಡವರ ಸೇವೆಗಾಗಿಯೇ ಇರುವ ಮಾನವೀಯ ಮೌಲ್ಯಗಳುಳ್ಳ ವೈದ್ಯರುಗಳಾದ ಭಾರತೀಯ ಬೋನ್ ಸೆಂಟರ್ನ ಡಾಕ್ಟರ್ಗಳು ಇವರೇ ನೋಡಿ. ಪೈಲ್ವಾನ್ ಮುಜಾಮಿಲ್ ಅಹ್ಮದ್. ಮೂಳೆಗೆ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಇದ್ದರೆ ಇಲ್ಲಿ 100% ರಿಸಲ್ಟ್. ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ವಾಸಿಯಾಗದ ಮೂಳೆ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಕ್ಕಿದೆ. ತುಂಬಾ ದೊಡ್ಡ ದೊಡ್ಡ ಸಮಸ್ಯೆ ಎದುರಿಸುತ್ತಿದ್ದ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇಲ್ಲಿ ಪರಿಹಾರ ಕಂಡುಕೊಂಡಿದ್ದಾರೆ. ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಪೊಲೀಸ್ ಆಫೀಸರ್ಗಳು, ಕುಸ್ತಿ ಅಖಾಡಕ್ಕಿಳಿದು ಮೂಳೆ ಮುರಿತಕ್ಕೊಳಗಾದ ಪೈಲ್ವಾನ್ಗಳು, ಜಿಮ್ನಲ್ಲಿ ಬಾರೈತಿ ಕೈಕಾಲು ಉರುಳಿಸಿಕೊಂಡ ಯುವಕ ಯುವತಿಯರು, ಮೆಟ್ಟಿಲುಗಳಿಂದ ಬಿದ್ದು ಹಾಸಿಗೆ ಹಿಡಿದಿದ್ದ ಗೃಹಿಣಿಯರು, ವೃದ್ಧರು, ಆಟದ ಮೈದಾನದಲ್ಲಿ ಸ್ಪೋರ್ಟ್ಸ್ನಲ್ಲಿ ಬಿದ್ದು ಬೆನ್ನು ನೋವಿನಿಂದ ಒದ್ದಾಡುತ್ತಿದ್ದವರು, ಕಂಪ್ಯೂಟರ್ ಮುಂದೆ ಕುಳಿತು ಒಂದೇ ಕಡೆ ಕೆಲಸ ಮಾಡಿ ಬೆನ್ನು ನೋವು, ಕೈ ನೋವು, ಕುತ್ತಿಗೆ ನೋವಿನಿಂದ ಬಳಲುತ್ತಿರುವ ಸಾಫ್ಟ್ವೇರ್ ಕೆಲಸಗಾರರು ಹಾಗೂ ವಾಹನ ಸವಾರರು, ಹೀಗೆ ಒಂದಾ ಎರಡ ಎಲ್ಲ ರೀತಿಯ ಜನರು ಕೂಡ ಇಲ್ಲಿಗೆ ಬರ್ತಾರೆ. ಭಾರತ್ ಬೋನ್ ಸೆಂಟರ್ನಲ್ಲಿ ಶ್ರೀಮಂತರು ಬರಲಿ ಬಡವರು ಬರಲಿ ಎಲ್ಲರಿಗೂ ಒಂದೇ ಒಳ್ಳೆಯ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಅದೂ ಸಹ ಊಹಿಸಲು ಸಾಧ್ಯವಾದ ಕಡಿಮೆ ಖರ್ಚಿನಲ್ಲಿ ಕೇವಲ 500,000 ರೂಪಾಯಿ ಒಳಗೆ ಆಗುತ್ತದೆ. ಲಕ್ಷಾಂತರ ಹಣ ಖರ್ಚು ಮಾಡುವ ಬದಲು ಇಲ್ಲಿ ಕೇವಲ 500,000 ರೂಪಾಯಿನಲ್ಲಿ ಚಿಕಿತ್ಸೆ ಸಿಕ್ಕಿದೆ. ಮೈಸೂರಿನ ಅಗ್ರಹಾರ ಸರ್ಕಲ್ನಲ್ಲಿರುವ ಈ ಬೋನ್ ಸೆಂಟರ್ ಕ್ಲಿನಿಕ್ಗೆ ಬರೀ ಮೈಸೂರಿನವರಷ್ಟೇ ಅಲ್ಲ, ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆ ರಾಜ್ಯಗಳಿಂದಲೂ ಚಿಕಿತ್ಸೆಗೆ ಬರ್ತಾರೆ. ಹೊರ ದೇಶದವರು ಸಹ ಇಲ್ಲಿ ಬಂದು ಗುಣಮುಖರಾಗಿದ್ದಾರೆ. 150 ವರ್ಷಗಳಿಂದ ತಲೆ ತಲಾಂತರಗಳಿಂದ ಚಿಕಿತ್ಸೆ ನೀಡುತ್ತಿರುವ ಇಲ್ಲಿನ ವೈದ್ಯರುಗಳಿಗೆ ಆ ದೇವತೆಯೇ ಒಲಿದು ಬಿಟ್ಟಿದ್ದಾಳೆ ಅನಿಸುತ್ತೆ. ವೈದ್ಯೋ ನಾರಾಯಣೋ ಹರಿ ಎಂಬಂತಿರುವ ಡಾಕ್ಟರ್ ಮುಜಾಮಿಲ್ ಅಹ್ಮದ್ರನ್ನು ಎಲ್ಲರಿಗೂ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀವಿ. ಹಾಗೆ ಇವರಿಂದ ಟ್ರೀಟ್ಮೆಂಟ್ ತೆಗೆದುಕೊಂಡವರು ಕೂಡ ಐನೂಸ್ ಬಳಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದರೆ ವೈದ್ಯೋ ನಾರಾಯಣೋ ಹರಿ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ಅತಿಥಿ ಮುಜಾಮಿಲ್ ಅಹ್ಮದ್. ಹೇಗಿದ್ರೆ ಸರ್? ಆರಾಮ ಸರ್. ಸೊ ನೀವೇನು ಪೈಲ್ವಾನ್ರಾ ನೀವು? ಇಲ್ಲ ಸರ್, ಚಿಕ್ಕ ವಯಸ್ಸಿನಿಂದ ನಮ್ಮ ಗುರುಗಳು ಇದ್ರು ಸರ್. ಅವ್ರ ಜೊತೆ ನಮ್ಮ ಗುರುಗಳ ಜೊತೆ ಹೋಗ್ತಿದ್ದೆ ಗರಡಿಗೆ. ಪೈಲ್ವಾನ್ ಸ್ವಲ್ಪ ಹಾಗೆ ಇದ್ರೆ ಫಿಟ್ ಆಗಿದ್ರೆ ಸರ್, ಭಗವಂತ ಆಶೀರ್ವಾದ ಸರ್. ನಾನು ಅವಲಿಂದ ಬಂದು ಮಾತಾಡಿಸ್ತಾ ಇದ್ದೆ ತುಂಬಾ ಜನರನ್ನ, ತುಂಬಾ ಹೊಗಳ್ತಾ ಇದ್ರಪ್ಪ, ನೀವೇನು ಅಂತ ಕೆಲಸ ಮಾಡಿದ್ರಿ ಅಂತ. ಏನಿಲ್ಲ ಸರ್, ಆ ಚಾಮುಂಡಿ ತಾಯಿ ಕಡೆಯಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ದೇವ್ರ ಕಡೆಯಿಂದ, ದೇವ್ರ ಆಶೀರ್ವಾದದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ನೀವು ಇದನ್ನು ಮಾಡ್ತಾ ಸರ್? ನಾವು ಎಷ್ಟು ನಮ್ಮ ಗುರುಗಳು ಇದ್ರು ಸರ್, ಅವ್ರ ಕಡೆಯಿಂದ ನಾವು ಕಲ್ತ್ಕೊಂಡು ಅಲ್ಲಿಂದ ಚಿಕ್ಕ ವಯಸ್ಸಿನಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. 12 ವರ್ಷ 15 ವರ್ಷ ಇತ್ತು, ಅವಾಗಿಂದ ಶುರು ಮಾಡಿದ್ವಿ ಸರ್.
ಅವಾಗಿಂದ ಈಗ ಮಟ್ಟಿಗೂ ಮಾಡ್ಕೊಂಡು ಬಂದಿದ್ದೀವಿ ಸರ್. ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಫುಲ್ ಹೆಸರೇನು? ಸರ್ ಮುಜಮ್ಮಿಲ್ ಅಹಮದ್ ಅಂತ. ಓಕೆ. ಪೈಲನ್ ಮುಜಮ್ಮಿಲ್ ಅಹಮದ್ ಅಂತ ಹೋಗ್ತೇನೆ. ಓಕೆ. ಹಾಗೆ ಈಗ ನಾನು ಬಂದಾಗ ಅನೇಕ ಜನಗಳು ನೋಡಿದೆ, ತುಂಬ ಜನ ಮಾತಾಡ್ತಾ ಇದ್ರು. ಹಾಂ ಸರ್. ಸೊ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಇಲ್ಲಿ? ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಟ್ರೀಟ್ಮೆಂಟ್? ಸರ್ ನಾವು ಏನಂದರೆ ಮೂಳೆ ಫ್ರಾಕ್ಚರ್ ಆಗಿದ್ರೆ, ಮೂಳೆ ಕಿರಾಕಿ ಇರ್ತದೆ, ಆಮೇಲೆ ಬ್ಯಾಕ್ ಪೇನು, ಸ್ಪಾಡಿಕ್ಸು, ಸ್ಲಿಪ್ ಡಿಕ್ಸು, ನೀ ಪೇನು, ಹಳೆ ಪೇನ್ಗಳು 60 ವರ್ಷದ 80 ವರ್ಷದೆಲ್ಲ ಚಿಕಿತ್ಸೆ ಮಾಡಿ ಕ್ಲೀನ್ ಮಾಡಿಕೊಡ್ತೀವಿ ಸರ್. ಮೂಳೆ ಆಪರೇಷನ್ ಮಾಡಬೇಕು ಅಂತ ಡಾಕ್ಟ್ರು, ನಾವು ಆಪರೇಷನ್ ವಿತೌಟ್ ಆಪರೇಷನ್ ಹಂಗೆ ರೆಡಿ ಮಾಡ್ಕೊಡ್ತೀವಿ ಸರ್. ವಿತೌಟ್ ಆಪರೇಷನ್ ಮಾಡ್ಕೊಡ್ತೀವಿ ಸರ್. ಅಲ್ಲ ಆಪರೇಷನ್ ಮಾಡ್ತಾರೆ, ನಾವು ವಿತೌಟ್ ಆಪರೇಷನ್ ಮಾಡ್ಕೊಡ್ತೀವಿ. ನಮ್ಮ ಕೈಲಿ ಏನೈತೆ ಯಾಕೆ ಐತೆ ಆ ಟ್ರೀಟ್ಮೆಂಟ್ ತಗೊಂಡು ನಾವು ಮಾಡ್ತೀವಿ ಸರ್. ಈಗ ಮೂಳೆ ಮುರಿದೋಗಿದೆ ಇರುವಂತ, ಅದು ಒಳಗಡೆ ಮುರಿದೋಗಿರುತ್ತೆ, ಈಗ ನಾವೇ ನೋಡೋಕ್ಕಾಗಲ್ಲ ಸರ್. ಅದು ನಮಗೆ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ಗೊತ್ತಾಗ್ಬಿಡ್ತದೆ ನಮ್ಮ ಬಾಡಿಲಿ ಏನು ಪ್ರಾಬ್ಲಮ್ ಐತೆ, ಎಲ್ಲಿ ಮೂಳೆ ಫ್ರಾಕ್ಚರ್ ಇದೆ, ಎಲ್ಲಿ ಕಟ್ ಆಗಿದೆ ಅಂತ ನೋಡ್ಬಿಟ್ಟು ನಾವು ಹಂಗೆ ಹೇಳ್ತೀವಿ. ಬಟ್ ಆಗ ಅವ್ರು ಎಕ್ಸ್ರೇ ತೊಗೊಂಡು ಬಂದಿರ್ತಾರೆ, ನಾವು ಹಂಗೆ ಹೇಳ್ಬಿಡ್ತೀವಿ ಸರ್ ರಿಸಲ್ಟ್. ಓಕೆ. ಅಂದರೆ ನೀವು ಎಕ್ಸ್ರೇನೇ ಮಾಡೋದಿಲ್ಲ, ನೋಡೋದು ಹಂಗೆ ಹೇಳ್ಬಿಡ್ತೀವಿ ಸರ್. ಎಕ್ಸ್ರೇ ಮಾಡ್ಕೊ ಬರ್ತಾರೆ ಸ್ವಲ್ಪ ಜನ, ಸರ್ ಇಡೀ ಎಕ್ಸ್ರೇ ಹಿಡ್ಕೊಳ್ಳಿ ಅಂತೀನಿ ಸರ್. ನಾನೇ ಹೇಳ್ತೀನಿ ಇರಿ ಸರ್ ಎಕ್ಸ್ರೇ ಹಿಡ್ಕೊಳ್ಳಿ ಅಂತಾರೆ. ಸರ್ ಮೂಳೆ ಫ್ರಾಕ್ಚರ್ ಆಗಿದೆ ಸರ್, ಕಣ್ಣಿಂದ ನಿಜಾನ ಸರ್ ಹಿಡಿದೀವಿ ಸರ್, ಮೂಳೆ ಫ್ರಾಕ್ಚರ್ ಆಗಿದ್ದಾರೆ ಅಂತ ಆಮೇಲೆ ಎಕ್ಸ್ರೇ ತೋರಿಸ್ತಾರೆ, ನಾವು ಮಾಡ್ಕೊಡ್ತೀವಿ ಸರ್ ದೇವ್ರಿಂದ. ಓಕೆ. ಈ ಕಲೆ ಹೇಗೆ ಬಂತು ನಿಮಗೆ? ದೇವ್ರ ದಯಾನಿಂದ ಸರ್, ದೇವ್ರ ಗುಣದಿಂದ ಓದಿದ್ವಿ ಸರ್. ಬಡವರು ಬಗಳು ಎಲ್ಲ ಬರ್ತಾರೆ ಸರ್. ಕಳ್ಳಕ್ಕಿ ಮಾಡೋರು, ಅದು ಅಕ್ಕಪಕ್ಕ ಸುತ್ತ ಹಳ್ಳಿ ಪಳ್ಳಿಯವರು, ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಬೆಂಗಳೂರು, ರಾಮನಗರ, ಕೊಳ್ಳೇಗಾಲ, ನರಸೀಪುರ, ನಿಮ್ಮದು ಶ್ರೀರಂಗಪಟ್ಟಣ, ಇದ್ಬಿಟ್ರೆ ನಂಜನಮಡ್ಗಿ, ನಮ್ಮ ಅಗ್ರಹಾರದಿಂದ ಲೋಕಲ್ ಎಲ್ಲ ಕ್ಷೇತ್ರದಿಂದ ಜನ ಬರ್ತಾರೆ ಸರ್. ಎಲ್ಲ ಕಡೆ ಜನ, ನಂಜನಗೂಡು, ಕೋಟೆ, ಆಮೇಲೆ ಹುಣಸೂರು, ಗುಂಡ್ಲುಪೇಟೆ, ಓಕೆ, ಹಳ್ಳಿ ಸುತ್ತ ಹಳ್ಳಿ ಎಲ್ಲ ಬರ್ತಾರೆ. ನೀವು ಯಾವ ವಯಸ್ಸಿಂದ ಯಾವ ವಯಸ್ಸಿನವರೆಗೆ ಇರುವಂಥ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ಸರ್? ನಾವು ಇವಾಗ 60 ವರ್ಷದ ಜನಕ್ಕೂ ಮಾಡಿದ್ದೀವಿ ನಾವು ಸರ್. 80 ವರ್ಷದವರೆಗೂ ಮಾಡಿದ್ದೀವಿ ಸರ್. ಒಂದು ಏಜ್ ಆಗಿರ್ತದೆ, ಅವ್ರಿಗೆ ಸ್ವಲ್ಪ ನಿಧಾನ ಆಗಿದೆ ಟ್ರೀಟ್ಮೆಂಟ್ ಮಾಡೋಕ್ಕೆ. ಮೂಳೆ ಸ್ವಲ್ಪ ಶಕ್ತಿ ಇರೋಕ್ಕಿಲ್ಲ, ಸ್ವಾಧೀನ ಇರೋಕ್ಕಿಲ್ಲ, ಪವರ್ ಇರೋಕ್ಕಿಲ್ಲ. ಇವಾಗ ಹೆಂಗ್ ಮೇನ್ ಇರ್ತದೆ, ಸಡನ್ ಆಗಿ ಅವ್ರಿಗೆ ರಿಸಲ್ಟ್ ಬರ್ತದೆ. ಸ್ವಲ್ಪ ಏಜ್ ಆಗಿರೋರಿಗೆ ಸ್ವಲ್ಪ ನಿಧಾನ, ಬಟ್ ಕ್ಲಿಯರ್ ಮಾಡಿಕೊಡ್ತೀವಿ ಸರ್, ಖಂಡಿತ ಗ್ಯಾರಂಟಿ. ಇವಾಗ ಜಾಸ್ತಿ ಏನಂದರೆ ಬ್ಯಾಕ್ ಪೇನು, ಸ್ಪಾಂಡಿಕ್ಸು, ಸ್ಲಿಪ್ ಡಿಕ್ಸು ಜಾಸ್ತಿ ಎಲ್ಲ ಆಪ್ರೇಷನ್ ಮಾಡ್ತಾರೆ ಸರ್. ಬ್ಯಾಕ್ ಪೇನ್ಗೆ ನರಾಚಾರ ಬಿಡಿದೆ, ಇದಾಗ್ಬಿಡಿದೆ, ಸ್ಪಾಂಡಿಕ್ಸ್ L4 L3 ಅಲ್ಲಿ ನಿಮ್ಗೆ ಇದಾಗ್ಬಿಡಿದೆ, ಹೇರ್ ಆಗ್ಬಿಡಿದೆ ಅಂತ ಹೇಳ್ತಾರೆ. ಆಮೇಲೆ ಬ್ಲಡ್ ಕ್ಲಾಡ್ ಆಗಿಬಿಡಿದೆ ಅಂತ ಹೇಳ್ತಾರೆ. ಬಟ್ ನಾವು ಹಂಗೆ ರೆಡಿ ಮಾಡ್ಕೊಡ್ತೀವಿ ಸರ್. ಆಪ್ರೇಷನ್ ಮಾಡ್ತಾರೆ, ವಿತೌಟ್ ಆಪ್ರೇಷನ್ ನಾವು ರೆಡಿ ಮಾಡ್ಕೊಡ್ತೀವಿ ಸರ್. ಯಾವ ಥರ ಟ್ರೀಟ್ಮೆಂಟ್ ಅದು ನಾವು ಏನಂದರೆ ನಾವು ಮಾಡ್ತೀವಿ ಸರ್, ಕುಡಿಸ್ತೀವಿ ಸರ್. ಅದು ನಾವು ಅದು ಏನಿದೆ ಪ್ರಾಬ್ಲಮ್ ಬಾಡಿ ನೋಡ್ತೀವಿ ಸರ್. ಏನು ಪ್ರಾಬ್ಲಮ್, ಡಿಕ್ಸ್ ಪ್ರಾಬ್ಲಮ್ ಇದೆ, ಸ್ಲಿಪ್ ಡಿಕ್ಸ್ ಆಗಿರ್ತಾರೆ ಒಬ್ಬರಿಗೆ, ಸ್ಪಾಂಡಿಸ್ ಇರ್ತದೆ, ನರಾಜಾರ ಇರ್ತದೆ, ಸ್ಪಾಂಡ್ ಕಾರ್ಡ್ ಇದೆಲ್ಲ ಇರ್ತದೆ. ಅದೆಲ್ಲ ಚಿಕಿತ್ಸೆಯಿಂದ ಮಾಡ್ಕೊಡ್ತೀವಿ. ಇಲ್ಲ ಅದನ್ನೇ ಹೇಳ್ತಿರೋದು, ಇದೆಲ್ಲ ಎಲ್ಲಿ ಕಲ್ತ್ರಿ ನೀವು ಅಂತ? ಸರ್ ನಮ್ಮ ಗುರುಗಳಿಂದ ಕರ್ಕೊಂಡು ಬಂದಿದ್ದೀವಿ ಸರ್. ಇದು ನಮ್ಮ ಗುರುಗಳು ಅಂದರೆ ನಮ್ಮ ಗುರುಗಳು ಇದ್ರು ಸರ್. ನಮ್ಮ ಗುರುಗಳೇ ನಮಗೆ ಪಾಠ. ಒಂದು ಸಾಧನೆ ಮಾಡಬೇಕು ಅಂದ್ರೆ ಹಿಂಗಡೆ ಒಂದು ಬ್ಯಾಕ್ ಬೋನ್ ಇರುತ್ತೆ, ಶಕ್ತಿ ಇರ್ತದೆ ಅಂತಲ್ಲ. ನಮ್ಮ ಗುರುಗಳು ಸರ್. ನಾವು ಭಾಳ ಕಷ್ಟದಿಂದ ಬಂದಿದೆ ಸರ್. ಸೊ ಇವಾಗಲಿಂದ ನಿನ್ನೆ ಮುಂದೆಯಿಂದ ಅಲ್ಲ ಸರ್, ನಮ್ಮದು ಭಾಳ ಹಳೇದು ಸರ್. ಚಿಕ್ಕ ವಯಸ್ಸಿಂದನೂ ನಮ್ಮ ಗುರುಗಳ ಜೊತೆ ನಮಗೆ ಪಾಠ ವಿದ್ಯೆ ಹೇಳ್ಕೊಟ್ಟರು ಸರ್. ಅವ್ರು ನಾವು ಯಾವಾಗೂ ಮರೆಯಕ್ಕಿಲ್ಲ ಸರ್. ನಾವು ಹೆಸರೇನು ಅವ್ರದ್ದು? ಅಹಮದ್ ಅಂತ. ಹೆಣ್ಣು ಮಕ್ಕಳು ಕೂಡ ಬಂದು ಸರ್ ಭಾಳ ಜನ ಬರ್ತಾರೆ ಸರ್. ನಾವು ಹೇಳೋಕ್ಕಿಲ್ಲ, ಜನ ಕೇಳ್ಕೊಳ್ಳಿ ಈಚೆ ನೀವು ನಮ್ಮ ಬಗ್ಗೆ ಅವರೇ ಹೇಳ್ತಾರೆ ಸರ್. ಹಳೆ ನೋವು, ಬ್ಯಾಕ್ ಪೇನ್, ಮಂಡಿ ನೋವು ಜಾಸ್ತಿ ಏನಂದ್ರೆ ಮಂಡಿ ಪ್ರಾಬ್ಲಮ್ಮು, ಬ್ಯಾಕ್ ಪೇನು ಚಿಕ್ಕ ವಯಸ್ಸು ಹುಡುಗರಿಗೆಲ್ಲ ಬಂದ್ಬಿಡ್ತಿದೆ ಸರ್. ಚಿಕ್ಕ ವಯಸ್ಸು ಹುಡುಗರು ತೂಕ ಎತ್ತುವಾಗ ಚಳಕ ಅಂದ್ಬಿಡ್ತಿದೆ, ಶಕ್ತಿ ಸ್ವಾಧೀನ ಪವರ್ ಇರೋಕ್ಕಿಲ್ಲ. ಅದೇನಂದ್ರೆ ಡಾಕ್ಟರ್ ತಗೋತಾರೆ, ಇಲ್ಲ ನಿಮಗೆ ಡಿಕ್ ಸ್ಲಿಪ್ ಆಗ್ಬಿಟ್ಟಿದೆ, ನರಾಜ್ ಆಗ್ಬಿಟ್ಟಿದೆ, ನರ ಕಟ್ಟಾಗ್ಬಿಟ್ಟಿದೆ, ಏನಕ್ಕೆ ತಿಕ್ಕಿದ್ರು, ಏನಕ್ಕೆ ಮಾಡಿದ್ರು ಅಂತ ಡಾಕ್ಟರ್ ಎದುರಿಸ್ಬಿಟ್ಟು MRI ಸ್ಕ್ಯಾನಿಂಗ್ 15,000, 14,000, 18,000 ರೂಪಾಯಿ ಸ್ಕ್ಯಾನಿಂಗು, 3,000, 4,000, 7,000 ಸ್ಕ್ಯಾನಿಂಗ್ ಎಲ್ಲ ತೆಗ್ದು ಅರ್ಧ ಜೀವ ಅಲ್ಲೇ ತಗೊಡ್ತಾರೆ ಸರ್ ಡಾಕ್ಟ್ರು. ಅದೇ ದುಡ್ಡಲ್ಲಿ ನಾವು ರೆಡಿ ಮಾಡಿ ಮುಂಚಿನ ಏನು ಇದಿಲ್ಲ, ಐಬಿಲ್ಲ, ಒರಿಜಿನಾಲಿಟಿ ರೆಡಿ ಮಾಡಿಕೊಡ್ತೀವಿ ಸರ್ ದೇವ್ರ ಕಡೆಯಿಂದ. ದೇವ್ರ ಆಶೀರ್ವಾದದಿಂದ, ನಮ್ಮ ಗುರುಗಳ ಆಶೀರ್ವಾದದಿಂದ ನಾವು ಮಾಡ್ಕೊಬರ್ತಾ ಇದ್ದೀವಿ. ಇಕ್ತಾ ಹೌಚಾ ಇಟ್ಕೆಗೋಡು सर ನಾನು ಈ ಕ್ಲಿನಿಕ್ನಲ್ಲಿ ಮುಂದೆ ಬಂದಿದ್ದೀನಿ. तो बहुत अच्छा देखते हैं और मैं जब भी आती हूँ मेरे को बहुत अच्छे से क्योर करते हैं. तो जब भी मैं आती हूँ इनके पास ही आती हूँ. बहुत अच्छे डॉक्टर है. अभी भी मुझे पैर में फ्रैक्चर हुआ आई तो उन्होंने बाहर से ही पहचान लिया कि मुझे ये प्रॉब्लम है और खुद ही बोल के उन्होंने मेरे को क्योर कर दिया. ನನಗೆ ಫ್ರ್ಯಾಕ್ಚರ್ ಆಯಿತು. घर पे ವಾಕ್ ಮಾಡ್ತಾ ಆಗುವಾಗ ಡೋರ್ಗೆ ಡ್ಯಾಶ್ ಮಾಡಿದೆ. ಆವಾಗ ತುಂಬ ನೋವಾಗ್ಬಿಟ್ಟಿದ್ದು. ಬಂದ ತಕ್ಷಣ ಅವ್ರು ನನಗೆ ರೆಕಗ್ನೈಸ್ ಮಾಡಿ ಇದು ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಬೇಗ ಇದು ಮಾಡಿದರು, ಟ್ರೀಟ್ಮೆಂಟ್ ಮಾಡಿದರು. ಮತ್ತು ಬರೋಕ್ಕೆ ಹೇಳಿದ್ದಾರೆ. ಮುಂಚೆನೂ ನಾನು 3-4 ಟೈಮ್ಸ್ ಬಂದಿದ್ದೀನಿ. ಅವ್ರು ಯಾವಾಗ ಬಂದರೆ ಅವ್ರು ತುಂಬ ಕ್ಯೂರ್ ಮಾಡಿ ಕಳಿಸ್ತಾರೆ. ತುಂಬ ಒಳ್ಳೆ ಡಾಕ್ಟರ್. ನಿನ್ನೆ ಆಯಿತು. ಹಾಂ ಎಸ್, ಇಲ್ಲ ಬ್ರೇಕ್ ಆಗೈತೆ ಒಳಗಡೆ. ಅದಕ್ಕೆ ಬಂದರೆ ಅವ್ರು ಆಚೆಯಿಂದಾನೇ ನೋಡ್ಬಿಟ್ಟು ಅವ್ರಿಗೆ ಇದಾಗ್ಬಿಟ್ಟೈತೆ.
ಏನಿಲ್ಲ ಅವರೇ ಹೇಳಿದರು ಇದು ಹಿಂಗಾಗಿತ್ತು ಹಂಗೇನೇ ಆಗಿದ್ದು ಮನೆಯಲ್ಲಿ. ಯಾವಾಗ ಬಂದರೆ ನನಗೆ ವಾಸಿ ಆಗ್ಬಿಡ್ತದ್ದು, ಅದಕ್ಕೆ ಯಾವಾಗಲೂ ಅವ್ರ ಹತ್ರನೇ ನಾನು ಬರೋದು. 3-4 ಟೈಮ್ಸ್ ಬಂದಿದ್ದೀನಿ. ಅದೇ ಅವ್ರ ಹತ್ರ ಫಸ್ಟ್ ಟೈಮ್ ಬಂದೆ, ಯಾರು ಹೇಳಿದರು ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತ. ಅವ್ರು ಬಂದರೆ ಲಾಸ್ಟ್ ಟೈಮ್ ನಾನು 2 ಸಲ ಮಾಡಿಸಿದೆ, ನನಗೆ ಕೈ ಇದಾಗ್ಬಿಟ್ಟಿದ್ದು ಫ್ರ್ಯಾಕ್ಚರ್. ಅದನ್ನು 2-3 ಟೈಮ್ಸ್ ಸಿಟ್ಟಿಂಗ್ಸ್ ಬಂದರೆ ನನಗೆ ವಾಸಿ ಆಗ್ಬಿಟ್ಟಿತ್ತು. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬೇಗ ವಾಸಿ ಮಾಡಿಬಿಡ್ತಾರೆ ಡಾಕ್ಟರು. ಹೌದು. ಇದುವರೆಗೂ ಯಾವುದೂ ಸಮಸ್ಯೆ ಆಗಿಲ್ಲ? ಇಲ್ಲ ಸರ್, ಏನು ದೇವ್ರ ಕಡೆಯಿಂದ ಎಲ್ಲರೂ ಗುಡ್ ನ್ಯೂಸ್ ಬರ್ತಿದೆ ಸರ್. ಅಷ್ಟೇ ಸರ್. ಸುತ್ತ ಹಳ್ಳಿಪಳ್ಳಿ ಬೆಂಗಳೂರಿಂದ ಚಿಕ್ಕಪೇಟೆ, ವಿಲ್ಸನ್ ಗಾರ್ಡನ್ನು ಎಲ್ಲ ಜನ ಬರ್ತಾರೆ ಸರ್ ನಮಗೆ. ನೀವು ಫಿಲಿಮ್ ಆಕ್ಟರ್ಗಳು, ನಮ್ಮ ಪ್ರೀತ್ ರಾಜ್ಕುಮಾರ್ಗೆ ಟ್ರೀಟ್ಮೆಂಟ್ ಮಾಡಿದ್ರು, ಮಂಡಿ ಪ್ರಾಬ್ಲಮ್ ಇತ್ತು. ಆಮೇಲೆ ನಮ್ಮ ದರ್ಶನ್ ಅವ್ರಿಗೆ ಮಾಡಿದ್ರು, ನಾವು ಶಿವಣ್ಣಗೆ ಮಾಡಿದ್ದೀವಿ ಶೂಟಿಂಗಲ್ಲಿ. ಫಿಲಿಮ್ ಆಕ್ಟರ್ ನಟ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಸರ್. ಓಕೆ. ಅಕಸ್ಮಾತ್ ಈಗ ಫಿಲ್ಮ್ ಅವ್ರು ಯಾರಾದರೂ ಈಗ ಫೈಟಿಂಗ್ ಮಾಡ್ತಾ ಇರ್ತಾರೆ, ಅಲ್ಲಿ ತೊಂದರೆ ಆಯಿತು ಅಂತ ಇಟ್ಕೊಳ್ಳಿ, ಅವರೇ ಇಲ್ಲಿಗೆ ಬರಬೇಕಲ್ಲ? ನಾವು ಹೋಗ್ತೀವಿ ಸರ್, ಎಮರ್ಜೆನ್ಸಿ ಬರೋಕ್ಕಾಗಿಲ್ಲ ಸರ್ ಅವ್ರಿಗೆ, ನೋ ಪ್ರಾಬ್ಲಮ್. ಎಮರ್ಜೆನ್ಸಿ ಅವರು ಕಳಿಸಿದ್ರೆ ಕಾರು, ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಕೊಂಡು ಬರ್ತೀವಿ. ಲಾಕ್ಡೌನಲ್ಲಿ ಸಹ ನಾವು ಕೋವಿಡಲ್ಲಿ ಭಾಳ ಸೇವೆ, ರಾತ್ರಿ 2 ಗಂಟೆ 3 ಗಂಟೆ ರಾತ್ರಿ ಎಲ್ಲ ಫೋನ್ ಮಾಡ್ತಾಯಿದ್ರು. ಡಾಕ್ಟ್ರುಗಳು ಹಾಸ್ಪಿಟಲ್ ಸೇರಿಸ್ತಾ ಇಲ್ಲ, ಮುಟ್ಟಿ ನೋಡ್ತಾ ಇರಲಿಲ್ಲ. ನಾವು ಅದಕ್ಕೂ ನಾವು ಜೀವ ಹೆದರಿಕೆ ಬಿಟ್ಟು ನಾವು ಹೋಗ್ಬಿಟ್ಟು ಸೇವೆ ಮಾಡಿದ್ದೀವಿ ಸರ್ ಕೋವಿಡಲ್ಲಿ. ಅಂಥ ಕೋವಿಡಲ್ಲಿ ಅದೆಲ್ಲ ಜನಕ್ಕೆ ನಾವು ಮುಂದೆ ತಪ್ಪಿಕೊಂಡು ಟ್ರೀಟ್ಮೆಂಟ್ ಮಾಡಿದ್ದೀವಿ ಸರ್ ದೇವ್ರ ಕಡೆಯಿಂದ. ದೇವ್ರ ದಯೆಯಿಂದ ಭಗವಂತ ಚೆನ್ನಾಗಿ ಮಾಡೋಣ ಸರ್, ದೇವ್ರ ಆಶೀರ್ವಾದ ಕಡೆಯಿಂದ. ಖುಷಿಯಾಗಿ ಹೇಳ್ತಾ ಇದ್ರೆ ನೋಡಿ, ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಇರೋದು ಮಾತು ಹೇಳೋದು, ನಮ್ಮ ಕೆಲಸ ಮೇಲೆ ಹೆಮ್ಮೆ ಐತೆ ಸರ್ ದೇವ್ರ ಕಡೆಯಿಂದ. ಫೈಟ್ ಮಾಸ್ಟರ್ ರವಿ ವರ್ಮ ಅವ್ರಿಗೆ ಬ್ಯಾಕ್ ಪೇನ್ ಇದರಲ್ಲಿ ಅದು ಮಸ್ತ್ ಗುಡಿ ಫಿಲ್ಮಲ್ಲಿ ಸ್ವಲ್ಪ ಫೈಟ್ ಮಾಸ್ಟರ್ಗೆ ಸ್ವಲ್ಪ ಶೂಟಿಂಗಲ್ಲಿ ಸ್ಲಿಪ್ ಆಗಿಬಿಟ್ಬಿಟ್ಟು ಅವ್ರಿಗೆ ಬ್ಯಾಕ್ ಆಗಿಬಿಟ್ಟಿತ್ತು. ಆಮೇಲೆ ಸ್ಪಾಂಡಿಸ್ಟರ್ ಆಗಿತ್ತು. ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ಸರ್ ದೇವ್ರ ಕಡೆಯಿಂದ. ಅಲ್ಲೇ ಹೋಗ್ಬಿಟ್ಟು ಸಡನ್ನಾಗಿ ಹೋಗ್ಬಿಟ್ಟು ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಬಂದಿದ್ದೀವಿ. ಪುನೀತ್ ರಾಜ್ಕುಮಾರ್ಗೆ ಅವ್ರಿಗೆ ಮಂಡಿ ಪ್ರಾಬ್ಲಮ್ ಇತ್ತು ಸರ್. 5 ಸಲ ಆಡಿಷನ್ಗೆ ಬಂದಿದ್ರು ಅವರು. ಅದಕ್ಕೆ ಇದನ್ನು ಎಕ್ಕಾರಾಣಿ ಫಿಲಿಮ್ ಇತ್ತು ಸರ್, ಫಿಲಿಮಲ್ಲಿ ಪಾಂಡುಪುರ ಶುಗರ್ ಫ್ಯಾಕ್ಟರಿ ಶಾರ್ಟಲ್ಲಿ ಬಿಟ್ಬಿಟ್ರು ಅವರು. ಮಂಡಿ ಇದಾಗ್ಬಿಟ್ಟಿದ್ವಿ, ನೀವೇ ಹೇಳ್ಕೊಡ್ತೀವಿ. ಅವ್ರಿಗೂ ನಾವು ಟ್ರೀಟ್ಮೆಂಟ್ ಮಾಡಿ ರೆಡಿ ಮಾಡ್ಕೊಟ್ಟಿದ್ದೀವಿ, ಕ್ಲೀನಾಗಿ ಮಾಡ್ಬಿಟ್ಟು. ಅವ್ರಿಗೆ ಈಗಲೂ ನೆನೆಸ್ಕೋತಾರೆ, ನಮ್ಮ ಮೈಸೂರಲ್ಲಿ ಈ ಥರ ಕೆಲಸ ಮಾಡೋರು. ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು, ಈ ಥರ ಮೈಸೂರಲ್ಲಿ ಮಹಾರಾಜರು ಕಾಲಿಂದ ಮಾಡ್ಕೊಬರ್ತಾರೆ ಜಟ್ಟಿಯವರು. ಅವ್ರಿಗೆ ರಿಟರ್ನ್ ಆಪ್ರೇಷನ್ ರೆಡಿ 1 ಸೆಕೆಂಡಲ್ಲಿ ಮಾಡ್ಬಿಡ್ತಾರೆ. ಸತ್ಯನ ಅಂತ ನೀವು ನಾವು ಇವಾಗ ಗೊತ್ತಿತ್ತು. ನಮ್ಮ ಅಪ್ಪ ಹೇಳ್ತಾ ಇದ್ರು ಆ ಟೈಮಲ್ಲಿ, ನಮ್ಮ ತಾಯಿ ಹೇಳ್ತಾ ಇದ್ರು ಅಂತ ಹೇಳ್ತಾಯಿದ್ರು. ಪರ್ವತಮ್ಮ ಅವ್ರ ತಾಯಿಯವರು ಹೇಳ್ತಾಯಿದ್ರು. ಪುನೀತ್ ರಾಜ್ಕುಮಾರ್ ನಮ್ಗೆ ನೋಡ್ಬಿಟ್ರೆ ಭಾಳ ಪ್ರೀತಿ ನಮಗೆ. ಬಾಬು ಅವ್ರು ಬನ್ನಿ ಬಾಬು ಬಂದ್ರೆ ಏನು ಕೆಲಸ ಇದ್ರು ಫಸ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ತಪ್ಕೊಂಡು ಪ್ರೀತಿ ಮಾಡಿ. ಇದು ನಮ್ಮ ಡಾಕ್ಟ್ರು ಬಂದವರು ಸೆಂಟ್ರವರು, ನಮ್ಮ ಕಾಲ್ಗಿನ ಏನಾದರೂ ನನ್ನ ಬಾಡಿ ಎಲ್ಲ ದೇಹನ ಹೋಗ್ಬಿಟ್ಟಿದ್ದೀನಿ ಅವ್ರಿಗೆ, ನಮ್ಮ ಬಾಡಿಲಿ ಏನು ಪ್ರಾಬ್ಲಮ್ ಇದೆಯಲ್ಲ ಅಂತ. ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಎಲ್ಲೆಲ್ಲಿದೆ? ಆ್ಯಕ್ಚುಲಿ ಎಲ್ಲ ಕಡೆನೂ ಇದೆಯಾ ಸರ್? ಎಲ್ಲ ಕಡೆ ಹೆಂಗೆ ಸಿಗ್ತಾ ಇದೆ ಸರ್? ಪಬ್ಲಿಕ್ಕು ಏನಂದರೆ ಒಂದು ಡಾಕ್ಟ್ರ್ ತೊಗಿತಾರೆ, ಬಟ್ ಚೆನ್ನಾಗಿದ್ರೆ ಅದು ಒಂದು ಊಟ ಮಾಡೋಕೆ ಹೋದ್ರೆ ಒಂದು ಹೋಟ್ಲ್ ಚೆನ್ನಾಗಿದ್ದಪ್ಪ ಅಂತಾರೆ. ಆ ಥರನೇ ನಮಗೆ ಜನ ನಾವು ಮಾಡ್ಕೋತಾ ಇಲ್ಲ, ಜನನೇ ಇಲ್ಲಿ ಹೋಗಿ ಭಾರತ್ ಬಂದ್ ಸೆಂಟರ್, ಮುಜಮಿಲ್ ಅಹಮದ್ ಅವರು ಒಳ್ಳೆ ಟ್ರೀಟ್ಮೆಂಟ್, ಅಲ್ಲಿ ಹೋಗಪ್ಪ ದುಡ್ಡು ಕಮ್ಮಿ ತಗೋತಾರೆ, ಟ್ರೀಟ್ಮೆಂಟು ಚೆನ್ನಾಗಾಗ್ತಿದೆ ಅಂತ ಜನ ಹೇಳ್ಕೊಡ್ತಾರೆ. ನಾನು ಕೊಡ್ತಾಯಿಲ್ಲ ನಂಬರ್ಗಳು, ಪಬ್ಲಿಕ್ ಇದು ಮಾಡಿ ಕಳಿಸ್ತಾರೆ ಸರ್. हाजिरा बानो, मैं गौसियानगर। बच्चे को खेलता था, जाको बच्चा ऊपर से उठा को गिरा दलिया, ऐसा हड्डी यहाँ आको एक्सरा पकड़ा थे माने। हमने एड्रेस भी मालूम नहीं था। बिलकेरे से आए थे एक जने हमारे आंटी, उनके बच्चे को भी हाथ से लगा था को। उसमें यहाँ हमना एड्रेस देने से हम यहाँ को आए। आने से एक्सरा पकड़ा को बच्चे का हाथ फ्रैक्चर हो गया क्या बद यहाँ के ಇನ್ನೋ ಭಯ್ಯ ಹ್ಯಾಂಕ ಪಟ್ ಬಂದೆ. ಇವಾಗ 8 दिन होगा ऐसा पट दाल को। बंद फर्स्ट टाइम सो। अब ये नेक्स्ट बार ये पट होर दलाई, अब होर क्या बोलती देख ले को एक्सरा कराना। डॉक्टर नहीं बोले, डायरेक्ट हम यहाँ को ऐसा मालूम कर ले को। नंबर बिलकेरे से एक जने आए थे ना, 2 रिश्तेदार हमारे, उसमें से दिए। ऐसा फलानी जगह जो अच्छा उन्होंने ये हट को ऐसा देखो सरगा तो सब डालती वहाँ अच्छा देख रही उन्होंने सब भी ये हमना भी यहाँ मालूम होगा ऐसा, तुम्हें भी जॉक है उससे हमें यहाँ को ऐसा।
ಈಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸರ್ ಇಲ್ಲಿ ಹುಷಾರಾಗ್ಲಿಲ್ಲ ನನಗೆ ನೀವೇ ಹುಷಾರು ಮಾಡ್ಕೊಡಿ ಅಂತ ಬಂದಂತ ಉದಾಹರಣೆಗಳು ಸರ್ ಭಾಳ ಜನ ಬರ್ತಾರೆ ಸರ್ ಆ ಥರ ಭಾಳ ಜನ ಡಾಕ್ಟ್ರುಗಳನ್ನು ಕಳಿಸ್ತಾರೆ ಸರ್, ನರ್ಸ್ಗಳು ಕಳಿಸ್ತಾರೆ ಹಾಸ್ಪಿಟಲಲ್ಲಿ. ಇದೇ ನಿಗಮ ಬಂದರು ದುಡ್ಡು ಸುಮ್ಮನೆ ಆಪ್ರೇಷನ್ ಕೂಯ್ದು ಸತಿ ಲೈಫ್ ಹಾಳು ಮಾಡ್ಕೋತೀಯಾ, ಕಾಲನ ಹೊಡಿಕೊಬಿಡ್ತೀವಿ ಆಪ್ರೇಷನ್ ಮಾಡಿದ್ರೆ, ಹೋಗಮ್ಮ ಭಾರತ್ ಬೋನ್ ಸೆಂಟರ್ಗೆ, ಓಕೆ ಅವರೇ ಕಳಿಸ್ಕೊಡ್ತಾರೆ. ಮುಜಮಿಲ್ ಅಹಮದ್ ನಂಬರ್ ಇದೆ ತಗೊಳಮ್ಮ ಅಂತ ಹೇಳ್ಬಿಟ್ಟು ಜನ ಹೇಳಿರೋ ಸರ್. ಓಕೆ ಬಟ್ ಅಂತ ಬಂದಿರೋಲ್ಲ ಪೇಷಂಟು, ಅವ್ರು ಹಿಡಿಯೋದು, ಬಟ್ ನಾನು ಹೇಳ್ತಾ ಇಲ್ಲ, ಅದು ಓಕೆ ಪಬ್ಲಿಕ್ ಹಿಡಿಯೋದು. ಓಕೆ ಮತ್ತು ಪೇಷಂಟ್ ಬರ್ತಾರಲ್ಲ, ನಿಮ್ಗೆ ಹೆಂಗಮ್ಮ ಯಾರಮ್ಮ ಹಿಡಿದ್ರು ನಮ್ಮ ಅಡ್ರೆಸ್ ಅಂತ ಹೇಳಿದ್ರೆ, ಸರ್ ಇಲ್ಲಿ ಹೋಗಿದ್ದೆ ಯಾರೋ ಕೂತಿದ್ರು ಹಾಸ್ಪಿಟಲಲ್ಲಿ, ಇನ್ನೇನಕ್ಕಮ್ಮ ಬಂದಿದ್ಯಾ, ಸ್ಕ್ಯಾನಿಂಗ್ ತೊಗೊಂಡು 300 ರೂಪಾಯಿ ಅದೇ ದುಡ್ಡಲ್ಲಿ ನಿಮ್ಗೆ ಅಲ್ಲಿ ರೆಡಿ ಮಾಡಿಬಿಡ್ತಾರೆ ಹೋಗಮ್ಮ ಅಂತ ಕಳಿಸೋರಂತೆ ಸರ್. ಪೇಷಂಟ್ ಹೇಳಿರೋದು ನನಗೆ ಬಂದವರಲ್ಲ ಅವರು, ನಾನು ಹೇಳ್ತಾ ಇಲ್ಲ, ಅವ್ರು ಹೇಳಿರೋದು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಔಷಧಿ ಎಲ್ಲ ನಾವೇ ತಯಾರು ಮಾಡೋದು ಸರ್, ನಾವೇ ತಯಾರು ಮಾಡೋದು ಸರ್. ಎಲ್ಲಿ ನಾವು ಮನೆಯಲ್ಲಿ ತಯಾರು ಮಾಡ್ತೀವಿ ಸರ್. ಇದು ಮೆಡಿಷನು, ಆಯಿಲ್ಲು ಏನಿದ್ರೆ ಎಲ್ಲ ನಾವು ಕೈಯಲ್ಲೇ ಮಾಡೋದು ಸರ್. ಕೈ ಮಾಡಿದ್ವಿ ನಾವು ಆಯುರ್ವೇದಿಕ್ ಎಲ್ಲ ಕೂಡ ಗುರುಗಳು ಹೇಳ್ಕೊಟ್ಟದ್ದು. ಹಾಂ ಸರ್, ಹೇಳ್ಕೊಟ್ಟಿರೋದು ನೀಟಾಗಿ ಚಾಚು ಅಷ್ಟು ನೀಟಾಗಿ ಕ್ಲೀನಾಗಿ ಪದ್ಧತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಓಕೆ ಓಕೆ. ಈಗ ಮೊದಲು ಪೇಷಂಟ್ ಬಂದ ತಕ್ಷಣ ನೀವು ನೋಡೋದು ಏನು ಫಸ್ಟ್? ಸರ್ ಪೇಷಂಟ್ ಬರ್ತಾರೆ, ಖುಷಿಯಿಂದ ಮಾತಾಡ್ತೀವಿ, ಏನು ಸರ್ ಏನು ಸಮಸ್ಯೆ ನಿಮ್ಗೆ ಅಂತೀವಿ, ಸರ್ ನಿಮ್ಗೆ ಈ ಥರ ಐತೆ ಪ್ರಾಬ್ಲಮ್, ಬ್ಯಾಕ್ ಪೇನ್ ಈ ಥರ ಭಾಳ ದಿನದಿಂದ ಐತೆ, ನಾವು ಎಲ್ಲರ ಕಡೆ ತೋರಿಸ್ರು ಸರ್. ಲಾಸ್ಟಲ್ಲಿ ನಿಮ್ದು ಬಂದಿದ್ದೀವಿ ಸರ್, ಎಲ್ಲಾದರೂ ಹೋಗ್ಬಿಟ್ಟು ಬಂದಿದ್ದೀವಿ ಸರ್, ಸ್ಕ್ಯಾನಿಂಗ್ ತೆಗ್ದಿದ್ದೀವಿ. ಯಾರು ಡಾಕ್ಟ್ರ್ ಹೋಗಿದ್ರು ಅಂತ ಅವರು MR ಸ್ಕ್ಯಾನಿಂಗ್ ತೆಗೆದಿದ್ರು, 8,800 ರೂಪಾಯಿ ಅದು ಸ್ಕ್ಯಾನಿಂಗು, 7,800 ರೂಪಾಯಿ ಒಂದು ಸ್ಕ್ಯಾನಿಂಗ್ ತೆಗ್ದವ್ರೆ, 3,200 ರೂಪಾಯಿ ತೆಗ್ದವ್ರೆ. ಈ ಥರ ಬ್ಯಾಕ್ ಪೇನ್ದು ಅದಕ್ಕೆ ಕೇಳೋರೆ. ಕೇಳಿದ್ಮೇಲೆ ಎಲ್ಲ ಸರ್ ಎಲ್ಲ ಕೊಡ್ತು, ಹೋಗಿ ಇಂಜೆಕ್ಷನ್ ಕೊಟ್ಟರು, ಮಾತ್ರೆ ಕೊಟ್ಟರು, ಟ್ಯಾಬ್ಲೆಟ್ ಕೊಟ್ಟರು. ಲಾಸ್ಟಲ್ಲಿ ಆಪ್ರೇಷನ್ ಅಂತ ಹೇಳೋರು ಸರ್. ನಾವು ಬರ್ತೀವಿ ಅಂತ ಬಂದ್ಬಿಟ್ರು ಸರ್. ಬಂದ ತಕ್ಷಣ ಯಾರು ನಮಗೆ ಸಿಕ್ಕಿದ್ರು, ಸ್ನೇಹಿತರು ಯಾರು ಮಾತ್ರೆ ಬಂದಿದ್ದೀವಿ, ಏನಕ್ಕಮ್ಮ ಏನು ಪ್ರಾಬ್ಲಮ್ ಅಂದರೆ, ಇಲ್ಲಮ್ಮ ನನಗೆ ಎಲ್ಲ ಬ್ಯಾಕ್ ಪೇನ್ ಇದೆ, ಎಲ್ಲೋಗಿ ತೋರಿಸಿದೆ, ಎಲ್ಲ ಕಡೆ ತೋರಿಸಿದೆ, ಇಲ್ಲಿ ಹೋಗಿಮ್ಮ ನಮ್ಗೆ ಹೋಗಿದೆ, ಒಳ್ಳೇದಾಗಿದೆ, ಭಾರತ್ ಬಂದ್ಬಿಟ್ಟು ಅಗ್ರವಾಲ ಸರ್ಕಲ್ದಲ್ಲಿ ಇಲ್ಲಿ ಗಲೀಲಿ ಐತೆ ಅಂತ ಹೇಳಿ ಕಳಿಸೋದೆ ಅಂತ ಬಂದೆ ಸರ್. ಹುಡ್ಕೊಂಡು ನೀವು ನಂಬರ್ ಕೊಟ್ಟರು, ಹುಡ್ಕೊಂಡು ಬಂದಿದ್ರು. ಅದು ಅಡ್ರೆಸ್ ಗೊತ್ತಾಗಿಲ್ಲ, ನಮ್ಗೆ ಫೋನ್ ಮಾಡ್ತಾರೆ ನನಗೆ, ಸರ್ ನಾವು ಇಲ್ಲಿ ಬಂದಿದ್ದೀವಿ, ನಿಮ್ಮ ಅಡ್ರೆಸ್ ನಿಮ್ಗೆ ಯಾರೋ ಮಾಡಿಲ್ಲ, ನಮ್ಗೆ ನೀವು ಯಾರೋ ಫೋನ್ ನಂಬರ್ ಕೊಟ್ಟರು, ಈ ಥರ ಪ್ರಾಬ್ಲಮ್ ಇತ್ತು ನನಗೆ, ಅದಕ್ಕೆ ನಾನು ಬರ್ತೀವಿ ಅಗ್ರವಾಲ ಸರ್ಕಲ್ ಇರ್ತೀನಿ ಸರ್, ಇಲ್ಲೇ ಬನ್ನಿಮ್ಮ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಬರ್ತಾರೆ. ಅವರು ನಾವು ಕೇಳ್ತೀವಿ ಅವ್ರಿಗೆ ಏನು ಪ್ರಾಬ್ಲಮ್, ಹಿಂಗೆ ಎಷ್ಟು ದಿನದಿಂದ ಐತೆ, 1 ವರ್ಷದಿಂದ ಐತೆ ಸರ್ ಅಂತ ನಾವು ಹೇಳ್ತೀವಿ ಅವ್ರಿಗೆ. ಸರ್ ಒಂದೇ ಸೆಟ್ಟಿಂಗ್ ಹೋಗಿಲ್ಲ, ಇನ್ನೊಂದು ಮಾತೇನೆಂದರೆ ಬರ್ತಾರೆ ಜನ, ಸರ್ ನನಗೆ ಒಂದೇ ಕಟ್ಟಲ್ಲಿ ರೆಡಿ ಆಗಿಲ್ಲ ಅಂದರೆ ಕೋರ್ಸ್ ಮಾಡಬೇಕು ಸರ್. ಅದು ಸದಾನಂದ ಅಂತ, ಎಲ್ಲಿಂದ ಬರ್ತಿರೋದು? ಅಶೋಕ್ಪುರದಿಂದ. ಏನು ಪ್ರಾಬ್ಲಮ್ ಆಗಿತ್ತು ನಿಮಗೆ? ಸೊ ಅದೇ ವೆಯ್ಟ್ ಎತ್ತುವಾಗ ಸ್ವಲ್ಪ ಕತ್ತು ಉಳುಕ್ದಂಗೆ ಆಗಿತ್ತು, ಅದಕ್ಕೋಸ್ಕರ ಬಂದಿದ್ದು ಏನು ವೆಯ್ಟ್ ಇಡ್ತಾ ಇದ್ರಿ? ವೆಯ್ಟ್ ಲಿಫ್ಟ್ ಮಾಡೋ ಸರ್, ಜಿಮ್ಮಲ್ಲಿ. ಓಕೆ, ಹೆವಿ ವೆಯ್ಟ್ ಹೊಡಿತೀರಾ? ಆ ಥರ ಏನಿಲ್ಲ, ಒಂದೊಂದು ಟೈಮ್ ಆಗುತ್ತೆ ಸರ್, ಅದಕ್ಕೂ. ಖುಷಿನಲ್ಲಿ ಹೌದು, ಅವಾಗ ಹಿಂಗಾಗುತ್ತೆ, ಅವಾಗ ಹಿಂಗೆ ಆಗ್ಬಿಡುತ್ತೆ ಸರ್. ಎಷ್ಟು ದಿನ ಆಯ್ತು ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿ? ಇದು ಇವತ್ತೇ ಬಂದಿದ್ದು. ಫಸ್ಟು ಆವಾಗ ಒಂದು 2-3 ಸಲ ಬಂದಿದ್ದೀನಿ, ಆವಾಗ ಒಂದು 3-4 ವರ್ಷದಿಂದ. ಚೆನ್ನಾಗಿ ನೋಡ್ತಾರೆ, ಅದಕ್ಕೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಅದಕ್ಕೆ ಬಂದಿದ್ದು ಸರ್. ಓಕೆ ಓಕೆ. ಸೊ ಇವಾಗ ಏನು ಮಾಡಿದ್ರಿ ಇವಾಗ? ಸರ್ ಅದು ನೆಟ್ಗೆಲ್ಲ ತೆಗೆದ್ರು, ನೆಟ್ಗೆಲ್ಲ ತೆಗೆದು ಔಷಧಿ ಹಾಕಿ ಬ್ಯಾಂಡೇಜ್ ಹಾಕಿದ್ದಾರೆ. ಈಗ ಹೆಂಗೆ ಅನಿಸ್ತದೆ ಫೀಲ್? ಈಗ ಸ್ವಲ್ಪ ಪರವಾಗಿಲ್ಲ, ಇನ್ನೊಂದು ನಾಳಿದ್ದು ನೋಡಬೇಕು ಸರ್. ಓಕೆ, ಮತ್ತೆ ಬರೋಕ್ಕೆ ಹೇಳಿದ್ರಾ? ಇಲ್ಲ, ಇನ್ನೂ ಏನು ಹೇಳಿಲ್ಲ, ಮತ್ತೆ ಕೇಳಬೇಕು. ಓಕೆ, ಇದು ಹೇಗೆ ಗೊತ್ತಾಯ್ತು ಈ ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ? ಅಂದರೆ ಫಸ್ಟಿಂದನೂ ಗೊತ್ತಿತ್ತು, ನಾವು ಈ ಕಡೆನೇ ಓಡಾಡೋದು ಜಾಸ್ತಿ, ಫಸ್ಟಿಂದನೂ ಅವ್ರ ಪರಿಚಯ ನಮಗೆ. ಕೋರ್ಸ್ ನಾವು ಹೇಳ್ತೀವಿ 7 ಸೆಟ್ಟಿಂಗು, 5 ಸೆಟ್ಟಿಂಗು, 6 ಸೆಟ್ಟಿಂಗ್ ಅಂತ ಹೇಳ್ತೀವಿ ಸರ್. ಆ ಸೆಟ್ಟಿಂಗ್ ಬಂದು ಮಾಡಿಸ್ಕೋಬೇಕು ಸರ್. ಒಂದೇ ಸತಿ ಮಾಡಿಸ್ಕೊಂಡು ಹೋಗ್ಬಿಟ್ಟು ಕಮ್ಮಿ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಿಲ್ಲ ಸರ್. ಹೌದು, ಅದೃಷ್ಟ ಅದು. ಓಕೆ, ಒಂದೇ ಕಟ್ಟಲ್ಲಿ ಗುಣ ಆಗ್ಬಿಟ್ಟು ಯಾವ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಅದು ಕಾಯಿಲೆ ಬಂದಿರುತ್ತೆ ಅಂದರೆ ಮೂಳೆ ಮುರಿದಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಮಾಡ್ತೀವಿ ಸರ್. ಫುಲ್ ಮುರಿದು ಹೋಗ್ಬಿಟ್ಟಿದ್ರೆ? ಫುಲ್ ಮುರಿದಾಗ್ಬಿಟ್ರು ಅದು ಟೈಮ್ ಕೊಡ್ತೀವಿ, 3 ತಿಂಗಳು, 3 ತಿಂಗಳು, 4 ತಿಂಗಳು, 2 ತಿಂಗಳು. ಎಷ್ಟು ಸಿಟ್ಟಿಂಗ್ ತೊಗೋತೀವಿ? ಅದು ಸೆಟ್ಟಿಂಗ್ ನೀವು 15 ಸೆಟ್ಟಿಂಗು ಆ ಥರ ತೊಗೋತೀವಿ. ಆ ಕೇಸ್ ಹೆಂಗಿರ್ತದೆ ಆ ಥರ, ಮೂಮೆಂಟ್ ಹೆಂಗಿರ್ತದೆ ಆ ಥರ ಪೊಸಿಷನ್, ಆ ಪೊಸಿಷನ್ ನೋಡ್ಬಿಟ್ಟು ಹೇಳ್ಬಿಟ್ಟು ತಗೊಳ್ತೀವಿ. ಮೂಳೆ ಜಾಯಿಂಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಸರ್ ದೇವ್ರ ಕಡೆಯಿಂದ ಗೊತ್ತಾಗ್ಬಿಡ್ತೇವೆ ಸರ್. ಅದು ಆ ಕಣ್ಣೊಂದು ಐತೆ, ಉಳುಕಿದೆಯೋ ಅಥವಾ ಮುರಿದಿದೆಯೋ? ಹಾಂ ಸರ್, ನೋಡ್ಬಿಡ್ತೀವಿ ಸರ್. ಆ ಭಗವಂತ ನಮ್ಮ ಕಣ್ಣಿಗೆ ಒಂದು ಶಕ್ತಿ ಹೇಳ್ತಾರಲ್ಲ ಸರ್, ಒಂದು ಶಕ್ತಿ ಕೊಟ್ಟಿದೆ, ಒಂದು ಒಳಗಡೆ ಪವರ್ ಇದೆ ನಿಮಗೆ. ದೇವ್ರ ದಯಾದಿಂದ ಸರ್, ಅದು ದೇವ್ರ ದಯಾದಿಂದ ಮಾಡ್ಕೋಬೋದಾಗಿ. ಓಕೆ, ಇವಾಗ ಬ್ಯಾಂಡೇಜು ಇದನ್ನೆಲ್ಲ ಮಾಡ್ತಿರಲ್ಲ? ಹಾಂ ಸರ್. ಸೊ ಎಲ್ರಿಗೂ ಒಂದೇ ಥರ ಬ್ಯಾಂಡೇಜ್ ಅದು ಹೇಗೆ ಸರ್? ಅದು ಬ್ಯಾಂಡೇಜ್ ಹೇಳೋ ಒಂದು ಮೆಡಿಸಿನ್ ಒಂದೇ ಮಾತ್ರ, ಬಟ್ ಚೇಂಜಸ್ ಇರ್ತದೆ ಸರ್. ಬ್ಯಾಂಡೇಜ್ ಹಾಕೋದು ಚೇಂಜಸ್ ಇರ್ತದೆ. ಫ್ರ್ಯಾಕ್ಚರ್ಗೆ ಬೇರೆ, ಕ್ರ್ಯಾಕಿಂಗ್ಗೆ ಬೇರೆ, ಹುಡುಕ್ಗೆ ಬೇರೆ, ಬ್ಯಾಕ್ ಪೇನ್ಗೆ ಬೇರೆ, ಹಳೆ ನೋವಿಗೆ ಬೇರೆ, ಆ ಥರ ಎಲ್ಲ ಟ್ರೀಟ್ಮೆಂಟ್ ಬೇರೆ 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 ಥರ ಮಾಡ್ಕೋಬರ್ತೀವಿ. ಮತ್ತು ಔಷಧಿ ಮಾತ್ರ ನೀವೇ ಪ್ರಿಪೇರ್ ಮಾಡಿ? ಔಷಧಿ ಎಲ್ಲ ನಾವೇ ಮಾಡಿ, ಸ್ವತಃ ನಾವೇ ರೆಡಿ ಮಾಡೋದು ಸರ್. ಓಕೆ, ಮನೇಲೇ ಮನೇಲಿ ಸರ್, ಎಲ್ಲ ಮನೇಲೆ.
ನೋ ಇಂಗ್ಲೀಷ್ ಮೆಡಿಸಿನ್, ಪ್ರತಿಯೊಂದು ಗಿಡಮೂಲಿಕೆನ ಎಲ್ಲ ಗಿಡಮೂಲಿಕೆ ಸರ್, ಎಲ್ಲ ಗಿಡ ನೋ ಇಂಗ್ಲೀಷ್ ಮೆಡಿಸಿನ್ ಸರ್, ನೋ ಇಂಗ್ಲೀಷ್ ಮೆಡಿಸಿನ್. ಈಗ ಕೆಲವರೆಲ್ಲ ಆಯುರ್ವೇದಿಕ್ ಓದಿರೋರು ಅಥವಾ ಬೇರೆ ಇನ್ನೇನೋ ಮಾಡ್ತಿರೋರೆಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ಕೂಡ ಯೂಸ್ ಮಾಡ್ತಾರೆ. ನಮ್ದು ಆ ಥರ ಇಲ್ಲ ಸರ್, ನ್ಯಾಚುರಲ್, ಸಂಪೂರ್ಣವಾಗಿ ಎಲ್ಲ ನ್ಯಾಚುರಲ್, 100% ನ್ಯಾಚುರಲ್ ಸರ್. ಇಂಗ್ಲೀಷ್ ಮೆಡಿಸಿನ್ ಮುಟ್ಟೇನಿಕ್ಕಿಲ್ಲ ಸರ್. ಇಂಗ್ಲೀಷ್ ಮೆಡಿಸಿನ್ ತಿಂತಾಯಿದ್ರು ಬೇಡ ಸರ್. ನಮ್ಮ ಹೆಸರು ಮಹೇಶ್ ಅಂತ, ನಾವು ಅಗ್ರಹಾರದ ವಾಸಿ. ನಮ್ಮ ಹವ್ಯಾಸ ದಿನ ಬೆಳಗ್ಗೆ ಎದ್ದು ಅಶ್ವಸವಾರಿ ಮಾಡೋದು. ಸಾರ್ವಜನಿಕ ವಲಯದಲ್ಲಿ ಪೊಲೀಸಲ್ಲಿ ಅಶ್ವಸವಾರಿಗೆ ಅಭ್ಯಾಸಕ್ಕೆ ಹೋಗ್ತೀನಿ. ನಾನು ಹಿಂಗೆ ಅಶ್ವಸವಾರ ಮಾಡಬೇಕಾದ್ರೆ ಕೆಲವೊಂದು ಸತಿ 2-3 ಸತಿ ಬಿದ್ದು ಅಶ್ವದಿಂದ ನನ್ನ ಕೈಯನ್ನು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದೆ. ಆಗ ಇಲ್ಲಿ ಭಾರತ್ ಬೋನ್ ಸೆಂಟ್ರಲ್ಲಿ ಒಳ್ಳೆ ಚಿಕಿತ್ಸೆ ಕೊಡ್ತಾರೆ ಅಂಥೇಳಿ ಇಲ್ಲಿ ಬಂದು ಈ ಸ್ನೇಹಿತರೊಟ್ಟಿಗೆ ನಾನು ತೋರಿಸಿದಾಗ ನನ್ನ ಎರಡೂ ಕೈಗಳು ಫ್ರ್ಯಾಕ್ಚರ್ ಆಗಿತ್ತು. ಅದನ್ನು ಕೇವಲ ಒಂದು 20 ದಿವಸದಲ್ಲೇ 5-6 ಸತಿ ಅದನ್ನ ಇದು ಮಾಡಿ ನನಗೆ ಚಿಕಿತ್ಸೆ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ನಾನು ಮತ್ತೆ ಸವಾರಿ ಮಾಡಬೇಕಾದ್ರೆ ಕಾಲು ಕೂಡ ಫ್ರ್ಯಾಕ್ಚರ್ ಆಗಿತ್ತು ಬಿದ್ದು. ನಾನು ಇದುವರೆಗೆ ಒಂದು 3-4 ಸತಿ ಚಿಕಿತ್ಸೆ ಪಡೆದಿದ್ದೇನೆ. ತುಂಬ ಫಲಕಾರಿಯಾಗಿದೆ. ಮತ್ತು ಹಣಕಾಸು ಕೂಡ ನಮಗೆ ಭಾರಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಟ್ಟಿರ್ತಾರೆ. ಅದನ್ನು ಹೇಳಿ ಇವರಿಗೆ ನಮ್ಮ ಮೂಲಕ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ಹಳೆ ಮಹಾರಾಜ ಕಾಲದಿಂದನೂ ಒಂದು ಇತಿಹಾಸ ನನ್ನ ಕೆಲಸಕ್ಕೆ. ಹಳೆ ಮಹಾರಾಜ ಇದ್ರಲ್ಲ, ಆ ಇತಿಹಾಸ ಮೈಸೂರು ಪಾರಂಪರಿಕ ವೈದ್ಯರು ಅಂತಂದ್ರೆ ಅದೊಂದು ಒರಿಜಿನಾಲಿಟಿ ಇರುತ್ತೆ, ಅವ್ರಿಗೆ ಒರಿಜಿನಾಲಿಟಿ ಇರ್ತದೆ. ಅದರಿಂದನೂ ನಾವು ಮೈಸೂರಲ್ಲಿ ಒಂದು ಉಳಿಸ್ಕೋಗ್ತಾ ಇದೀವಿ ಸರ್. ಕೆಲಸ ಇದೆಲ್ಲ ಉಳಿಸ್ಕೊಂಡು ಮುಂದೆ ಒಲಿಸ್ಕೋಗ್ತಾ ಇದೀವಿ ಸರ್. ನಿಮ್ಮ ಮನೇಲಿ ನೀವು ಒಬ್ಬರನ್ನ ಟ್ರೀಟ್ಮೆಂಟ್? ನಮ್ಮ ಅಣ್ಣ ತೋರು ಇಬ್ಬರು ಇದ್ದೀವಿ ಸರ್. ಇಲ್ಲೇ ಇದ್ದಾರೆ ಸರ್. ಅವ್ರಿಗೆ ನಾನು ಇರ್ತೀನಿ, ನಾನಿದ್ರೆ ಅವ್ರು ಇರ್ತೀನಿ. ಪೇಷಂಟ್ ಇದ್ದಾರಲ್ಲ ಸರ್, ಇಬ್ಬರು ಅಟೆಂಡ್ ಮಾಡ್ತೀವಿ ಸರ್. ದಿನಕ್ಕೆ ಎಷ್ಟು ಪೇಷಂಟ್ಗಳನ್ನ ಟ್ರೀಟ್ ಮಾಡ್ತೀರಿ ಸರ್? ಹೇಳೋಕ್ಕಾಗಿಲ್ಲ, ಬರ್ತಾ ಇರ್ತಾರೆ ಸರ್ ಜನ. ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಆಗುತ್ತೆ? ಬೆಳಗ್ಗೆ 8:30 ರಾತ್ರಿ 8:30 ಗಂಟೆ ಇರ್ತೀವಿ. ಜನದ ಒಂದು ಸೇವೆ ಮಾಡ್ತಾ ಇದ್ದೀವಿ ಸರ್. ಕಳ್ಳಕ್ಕಿ ಮಾಡೋರು ಬರ್ತಾರೆ, ಬಡವರು ಬರ್ತಾರೆ, ಕೂಲಿ ಕೆಲಸ ಮಾಡೋರು ಬರ್ತಾರೆ ಸರ್. ಎಲ್ಲರಿಗೂ ಒಂದೇ ಥರ ನೋಡೋಕ್ಕಾಗಿಲ್ಲ ಸರ್. ನಾವು ನಮ್ಮ ಕೆಲಸದ್ದು ನಮ್ಮ ಮೆಡಿಷನ್ ದುಡ್ಡು ಏನಿದೆ ಅಷ್ಟೇ ತೊಗೋಬೇಕು. ಜನ ಹೇಳ್ತಾರೆ ಏನೋ ಅಷ್ಟು ತೊಗೊಬಿಟ್ರು ಇಷ್ಟು ತೊಗೊಬಿಟ್ರು, ಜನ ಮಾತಾಡ್ತಾರೆ. ನಮ್ಮ ಮೆಡಿಷನ್ ದುಡ್ಡು ಏನಿದೆ ಅಷ್ಟೇ ತೊಗೊಳ್ಳೋದು ಸರ್. ನೋಡ್ಬಿಟ್ಟು ಒಬ್ಬರು ಬಡವರು ಬರ್ತಾರೆ, ದುಡ್ಡು ಇರೋಕ್ಕಿಲ್ಲ, ಸರಿ ಮಾಡ್ಕೊಳ್ಬಿಡು ಸರ್. ಇಲ್ಲಿಂದ ಹೋಗ್ಬಿಡ್ತಾರೆ. ಯಾರೋ ದುಡ್ಡಿಲ್ಲ ಅಂತಾರೆ, ಸರ್ ಹೋಗಿ ಸರ್. ಅವ್ರು 4 ಜನಕ್ಕೆ ಹೇಳ್ತಾರೆ ಸರ್, ಒಳ್ಳೇದಾಗಲಿ 4 ಜನಕ್ಕೆ ಹೇಳಿ ಕಳಿಸ್ತಾರೆ. ದುಡ್ಡು ಮಗ ನೋಡಿಲ್ಲ ಸರ್. ಇವಾಗ ನೀವೊಂದು ಚಿಕ್ಕದೊಂದು ಶಾಪ್ನಲ್ಲಿ ಇದ್ದೀರಿ, ಇದು ನೋಡಿದ ತಕ್ಷಣ ಡಾಕ್ಟರ್ ಒರಿಜಿನಲ್ ನಿಮ್ಗೆ ಚಿಕ್ಕಲ್ಲಿದ್ದಾನೆ ನೋಡ್ತಾರೆ ಸರ್. ಯಾರೋ ಹೆಸರು ಹೇಳ್ತಾರಪ್ಪ ನೋಡ್ತಾರೆ ಸರ್, ಆ ಥರ ನೋಡ್ತಾರೆ. ಬಟ್ ಪೇಷಂಟ್ ಬರ್ತಿರಲ್ಲ ಸರ್, ಇವಾಗಿಂದ ನೋಡ್ತಾ ಇಲ್ಲ. ಗುಣಮುಖರಾದ್ಮೇಲೆ ಗೊತ್ತಾಗುತ್ತೆ. ಗುಣಮುಖ ಹಾಕ್ಬಿಡಿ ಅವ್ರು 4 ಜನಕ್ಕೆ ಹೇಳ್ತಾರೆ ಸರ್. ನೋಡಕ್ಕೆ ಹಂಗಿರ್ಬೋದು ಅವರು, ಅವ್ರದ್ದು ಕೈ ಗುಣ ಚೆನ್ನಾಗಿದೆ ಸರ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ದೇವ್ರದೇ. ಓಕೆ, ಅಂದ್ರೆ ಇವಾಗ ಜಿಮ್ಗೆ ಹೋಗೋರು ಕೂಡ ಬರ್ತಿರ್ತಾರೆ ಸರ್. ಜಿಮ್ಗಳು ನೋಡೋಲ್ಲ ಸರ್, ನೀವೇನ ಜಿಮ್ ಹುಡುಗರು ಬರ್ತಾರೆ, ಕುಸ್ತಿ ಮಾಡೋರು ಪೈಲನ್ಗಳು ಬರ್ತಾರೆ. ಬಟ್ ಇನ್ನೊಂದು ಕಸ ಕಡ್ಡಿ ಸ್ಲಿಪ್ಪರ್ ಅವರೆಲ್ಲ ಕೆಲಸ ಮಾಡೋರು ಅವರು ಬರ್ತಾರೆ, ಕಸ ಎತ್ತವರು ಬರ್ತಾರೆ, ಮೋರಿ ಕೆಲಸ ಮಾಡೋರು ಬರ್ತಾರೆ. ನಮ್ಮ MLA ನಾಗೇಂದ್ರಣ್ಣ ಬಂದಿದ್ರು, ನಾಗೇಂದ್ರಣ್ಣ ಬರ್ತಾರೆ, ಅವ್ರ ಮಿಸ್ಸಸ್ ಬಂದಿದ್ರು, ಅವ್ರ ಫ್ರೆಂಡ್ಸ್ ಸೈನ್ಸ್ರು ಬಂದಿದ್ರು. ಆಮೇಲೆ ಅದು ಬಿಟ್ರೆ ನಿಮ್ಮದು ಶ್ರೀನಿವಾಸಣ್ಣ ಕಾರ್ಪೊರೇಟ್ರು, ಹೆಬ್ಬಾಳು ಕಾರ್ಪೊರೇಟರ್ ಶ್ರೀನಿವಾಸಣ್ಣ ಅವ್ರು ಬಂದಿದ್ರು. ಅದು ಬಿಟ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಪರ್ವೀಣ ಅವರು ಬಂದಿದ್ರು. ಅದು ಬಿಟ್ರೆ ನಿಮ್ಮದು ಹೀರೋ ಸರ್ ಹೆಸರು ಹರೀಶ್ ಗೌಡ್ರು ಅವರು, ಹರೀಶ್ ಅವರು ಬಂದಿದ್ರು. ಎಲ್ಲ ಬರ್ತಾ ಇರ್ತಾರೆ ಸರ್. ಜಿಟಿ ದೇವೇಗೌಡರು ಬರ್ತಾರೆ, ಹರೀಶ್ ಗೌಡರು ಬರ್ತಾರೆ, ಅವ್ರ ಮಕ್ಕಳು ಬರ್ತಾರೆ. ಅದು ಬಿಟ್ರೆ ನಿಮ್ಮದು ಪರ್ವೀಣ ಕರ್ನಾಟಕ ರಕ್ಷಣಾ ವೇದಿಕೆ ಪರ್ವೀಣ ಜಿಲ್ಲಾ ಅಧ್ಯಕ್ಷ ಅವರು ಬರ್ತಾರೆ. ಅದೆಲ್ಲ ಬರ್ತಾರೆ ಸರ್. ತುಂಬಾ ಫೇಮಸ್ ಆಗ್ಬಿಟ್ಟಿದ್ದೀರಾ ಸರ್. ದೇವಗಳಿಂದ ಬರ್ತಾ ಇರ್ತಾರೆ ಸರ್. ನಂಜನಗೂಡು ಸರಿಯಾದ ಚಿಕಿತ್ಸೆ ಕೊಟ್ರೆ ಜನ ಹುಡ್ಕೊಂಡ್ ಬರ್ತಾರೆ ಅಂತ. ಕೃಷ್ಣಮೂರ್ತಿ ನಂಜನಗೂಡು MLA, ಮಾಜಿ MLA ಅವರು, ಧ್ರುವನಾರಾಯಣ MP ಅವರು ಬರ್ತಾರೆ ಸರ್. ನಾವು ಬಂದು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀನಿ ಸರ್ ದೇವ್ರ ಕಡೆಯಿಂದ. ಬಂದೆ ಏನಂತ ಹೇಳ್ಬಿಟ್ಟು ಹೋಗ್ತಾರೆ ನಿಮಗೆ? ಸರ್ ಇಲ್ಲ ಅಂದರೆ ಭಾಳ ಚಿಕ್ಕಬಿಟ್ಟು ನಿಮ್ಗೆ ಹುಡುಗ ಬರ್ಬೇಕಾದ್ರೆ ನಿಮ್ಗೆ ನಮ್ಮ ಬಾಡಿ ಆಟೋಮೆಟಿಕ್ ನಮ್ಮ ಬಾಡಿನೇ ತಿರುಗಿಬಿಡ್ತದೆ ಇಲ್ಲಿ. ನಾನು ಬರೋಕ್ಕಿಲ್ಲ, ನಮ್ಮ ಬಾಡಿನೇ ತಿರುಗಿಬಿಡ್ತದೆ ಇಲ್ಲಿ ಅಂತ ಹೇಳೋದು ಸರ್. ಅಂದರೆ ಬರೀ ಬೋನಿಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಮಾಡ್ತಿರಲ್ಲ, ಮಸಾಜ್ ಏನಾದ್ರು ಇದೆಯಾ ಸರ್? ಬಾಡಿ ಮಸಾಜ್ ಐತೆ ಸರ್, ಬಾಡಿ ಮಸಾಜು ಮಾಡ್ತೀವಿ ಸರ್. ಬಾಡಿ ಫುಲ್ ರಿಲ್ಯಾಕ್ಸ್ ಮಾಡಿ. ಹ್ಞೂ ಸರ್, ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ, ಬಾಡಿ ಟೈಟ್ ಆಗಿಬಿಡ್ತದೆ, ಅದಕ್ಕೆಲ್ಲ ಬಾಡಿ ಮಸಾಜ್ ಮಾಡ್ತೀವಿ. ನರಗಳೆಲ್ಲ ಬಿಡಿಸಿ ಬ್ಲಡ್ ಸರ್ಕ್ಯುಲೇಷನ್ ಗುಳ್ಳೆಗಳು ಇರ್ತದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. ಮಾಜಿ ಕಾರ್ಪೊರೇಟರು ಜಗದೀಶ್ ಪ್ರೀತಮ್ ಅವ್ರಿಗೂ ಮಾಡಿದ್ದೀವಿ. ಭಾಳ ಜನ ಬರ್ತಾರೆ ಸರ್. ನಿಮ್ಮ ರಾಮದಾಸ್ ಅವ್ರಿಗೂ ಮಾಡಿದ್ವಿ, ರಾಮದಾಸ್ ಹುಡುಗರು ಮಾಡಿದ್ದೀವಿ, ಕಾರ್ಪೊರೇಟರ್ ಮಾಡಿದ್ದೀವಿ, ಸುನೀಲ ಕಾರ್ಪೊರೇಟರ್ ಅಂತ ಇದ್ದರು ಅವ್ರಿಗೂ ಮಾಡಿದ್ದೀನಿ. ಆಮೇಲೆ ನಿಮ್ಮದು ಏನವರು BJP ಕಾರ್ಪೊರೇಟರ್ ಅವ್ರಿಗೂ ಮಾಡಿದ್ದೀವಿ. ಭಾಳ ಜನ ಬರ್ತಾರೆ ಸರ್. ಶಾಸಕಗಳು ಭಾಳ ಜನ, ಹುಬ್ಬಳ್ಳಿ, ದಾವಣಗೆರೆ, ಕೋಲ್ಹಾಪುರ, ಮೀರಜ್, ಸಾಂಗ್ಲಿ ಎಲ್ಲ ಅಲ್ಲಿ ಜನ ಬರ್ತಾರೆ. ಸೊ ಅಂದರೆ ಇವಾಗ ಔಷಧ ತಯಾರು ಮಾಡ್ತಿರಲ್ಲ ನೀವು? ಹ್ಞೂ ಸರ್. ಓಕೆ, ಈಗ ಪರ್ಟಿಕ್ಯುಲರ್ ಆಗಿ ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಥರ ಔಷಧಿ ತಯಾರು ಮಾಡ್ತೀರಾ? ಸೊ ಒಂದೊಂದು ಬೇರೆ ಸರ್ ಕೇಳಿದ್ರು ನಿಜ ಅದು. ಬಟ್ ಹುಡುಗಿಗೆ ಬೇರೆ ಅಂದರೆ ಹೇಳ್ತಾರಲ್ಲ ಜನ, ನಮ್ಮ ಮೆಡಿಸಿನ್ ಬೇರೆ, ಅದು ಚೇಂಜಸ್ ಬೇರೆ ಇರ್ತದೆ ಸರ್. ಮಾಡೋದು ಇದೈತಲ್ಲ ಸರ್, ಅದು ಚೇಂಜಸ್ ಇರ್ತದೆ.
ಆ ಪೊಸಿಷನ್ಗಳು ಅದೆಲ್ಲ ಚೇಂಜಸ್ ಮಾಡ್ತೀವಿ. ಅದು ಫ್ರ್ಯಾಕ್ಚರ್ಗೆ ಬೇರೆ ಥರ ಮಾಡ್ತೀವಿ, ಕಿರಾಕಿದ್ರೆ ಬೇರೆ ಮಾಡ್ತೀವಿ. ಆಮೇಲೆ ಒಬ್ಬೊಬ್ಬರು ಶೋಲ್ಡರ್ ಕಡ್ಕೊಬಿಡ್ತದೆ, ಅವ್ರಿಗೂ ಬೇರೆ ಥರ ಟ್ರೀಟ್ಮೆಂಟ್ ಮಾಡ್ತೀವಿ, ಬೇರೆ ಥರ ಬ್ಯಾಂಡೇಜ್ ಹಾಕ್ತೀವಿ ಅವ್ರಿಗೆ, ಆ ಥರ ಇರ್ತದೆ. ಸರ್ ನಮಸ್ತೆ, ನಾನು ಮಂಡ್ಯ ಜಿಲ್ಲಾ ಭಾರತೀಯ ಶೈಲಿ ಕುಸ್ತಿ ಸಂಘದ ಅಧ್ಯಕ್ಷ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಹೊಸಳ್ಳಿ ಶಿವ ಅಂತ ಹೇಳಿ, ನಾವು ಶ್ರೀರಂಗಪಟ್ಟಣ ತಾಲೂಕರು. ಏನು ಇವತ್ತು ಭಾರತ್ ಬೋನ್ ಸೆಂಟರಲ್ಲಿ ಇವತ್ತು ಹೆಚ್ಚು ಕಡಿಮೆ 10-12 ವರ್ಷದಿಂದ ಇವತ್ತು ಚಿಕಿತ್ಸೆ ನಡೀತಾ ಇದೆ. ಸಾಮಾನ್ಯವಾಗಿ ನಾನು ಭಾರತ ಬೋನ್ ಸೆಂಟ್ರಿಗೆ ಮತ್ತೆ ಒಂದು ಸರಿ ಬಂದೆ. ನನಗೆ ಕೈ ಬಲದ ಕಡೆ ಶೋಲ್ಡ್ರು ಜೈಂಟ್ ಕಳೆದಿತ್ತು. ಸಾಮಾನ್ಯ ನಾನು ಸಿಂಗ್ರಿಪಾಳ್ಯ ಮತ್ತು ಹಲವಾರು ಕಡೆ ಹೋಗಿ ತೋರಿಸ್ದೆ, ಅದು ಆಪ್ರೇಷನ್ ಮಾಡ್ಬೇಕಂತ ಹೇಳಿದರು. ಮತ್ತು ನಾನು ಅದಾದಮೇಲೆ ಒಂದು 5-6 ವರ್ಷದಿಂದ ಕಳ್ಕೊಂಡು ಇಲ್ಲಿ ಬಂದು ತೋರಿಸ್ದೆ. ಇಲ್ಲಿ ತೋರಿಸಿದ ಮೇಲೆ ಅದು ಜೈಂಟು ಕೂರಿಸಿದ ಮೇಲೆ ಸರ್ ನನಗೆ ಇಲ್ಲಿವರೆಗೂ ಯಾವುದೇ ಥರ ಆ ಜೈಂಟು ಗ್ರಿಪ್ಪು ಕಳ್ಕೊಂಡಿರೋದಾಗಲಿ ಮತ್ತು ನೋವಾಗಲಿ ಮತ್ತು ಯಾವುದೇ ಕಾರಣ ಏನೂ ಬಂದಿಲ್ಲ. ನನಗೆ ತುಂಬ ಗುಣವಾಯಿತು, ತುಂಬ ಒಳ್ಳೆಯದಾಯಿತು. ನಾನು ನೋಡಿದ್ಮೇಲೆ ಹಲವಾರು ಪೈಲ್ವಾನ್ರುಗಳು ಮತ್ತು ಹಲವಾರು ಹುಡುಗರುಗಳನ್ನ ಇಲ್ಲಿ ಕಳಿಸಿದ್ದೀನಿ, ತುಂಬ ತುಂಬ ಜನಕ್ಕೆ ತುಂಬ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ಏಕೆಂದರೆ ಇಲ್ಲಿ ಯಾವುದೇ ರೀತಿಯ ದುಡ್ಡು ವೆಚ್ಚವನ್ನು ಕಡಿಮೆ ತಗೊಳ್ತಾರೆ. ಪಾಪ ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋಗಿದೆ, ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಒಂದು ಎಕ್ಸ್ರೇ ಮಾಡಿ ಅಂತ ಹೇಳ್ತಾರೆ, ಇಲ್ಲ ಸಿಟಿ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಭಾಳ ಕಡಿಮೆ ಇರ್ತದೆ. ಹಾಗಾಗಿ ಎಷ್ಟೋ ಜನ ಇಲ್ಲಿಗೆ ಬಂದು ಕಮ್ಮಿ ದುಡ್ಡಿನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ತುಂಬ ಭಾರತ್ ಬೋನ್ ಸೆಂಟ್ರು ತುಂಬ ಒಳ್ಳೆಯ ಹೆಸರಿನಲ್ಲಿ ನಡೀತಾ ಇದೆ, ತುಂಬ ಒಳ್ಳೆಯದು ಸರ್, ಇದು ತುಂಬ ಒಳ್ಳೆಯದು. ಆ ಥರ ಇರ್ತದೆ. ಓಕೆ, ಇವಾಗ ನಿಮಗೆ ಒಳಗಡೆ ಏನು ನಡೀತಾ ಇದೆ ಅಂತ ಕೆಲಸ ಗೊತ್ತಾಗಲ್ಲ ಅಂತ ಇಟ್ಕೊಳ್ಳಿ. ಯಾರೋ ಒಂದು ಮೂಳೆ ಮುರಿದೋಗಿರುತ್ತೋ, ಮೂಳೆ ಹುಡುಕಿರುತ್ತೆ ಅಂತೇಳಿ. ಸೊ ಅದನ್ನು ಟ್ರೀಟ್ ಮಾಡೋಕೆ ಹೋಗಿ ಮತ್ತೆ ಸ್ವಲ್ಪ ಜಾಸ್ತಿ ಆಗಿ ಮತ್ತೆ ಏನಾದರೂ ಆ ಥರದ ಪ್ರಾಬ್ಲಮ್ ಆಗಿದೆ ಸರ್. ಒಬ್ಬೊಬ್ರಿಗೆ ನಾವು ಕುಡಿಸ್ತೀವಿ, ಮೂಳೆ ನೋವು ಜಾಸ್ತಿ ಆಗ್ತಿದೆ, ಜಾಸ್ತಿಯಾಗಿ ಕಮ್ಮಿ ನೋಯ್ತಿದೆ, ಗಾಬರಿ ಆಗ್ಬಿಡ್ಬಾರ್ದು. ನಮ್ಮ ಟ್ರೀಟ್ಮೆಂಟಲ್ಲಿ ಗಾಬರಿ ಆಗಬಾರ್ದು. ಮೂಳೆ ಕಟ್ಟಾಗಿರ್ತದೆ, ಇವಾಗ ನಮ್ಮ ಮೂಳೆ ಪೊಸಿಷನ್ ಎಡ್ದು ಕಳಿಸಿರ್ತೀವಿ, ಅದು ಕುಣಿಸ್ಮೇಲೆ ಸ್ವಲ್ಪ ನೋವು ಜಾಸ್ತಿ ಇದೆ. ಸೆಟ್ ಆಗಬೇಕಲ್ಲ ಸರ್, ಅದು ಮೂಳೆ ಕುತ್ಕೋಬೇಕು. ಬಿಗಿ ಬರಬೇಕಂದ್ರೆ ನಾವು ಟೈಟ್ ಕಟ್ಟಿರ್ತೀವಿ, ಬಿಗಿ ಕಟ್ತೀವಿ, ಮೆಡಿಸಿನ್ ಸ್ಟ್ರಾಂಗ್ ಆಗಿರ್ತೀವಿ, ಉರಿತದೆ ಅದು. ಒಬ್ಬೊಬ್ರಿಗೆ ಒಪ್ಪಳನ್ನು ಮಾಡ್ಬಿಡುತ್ತೆ ಟೈಟ್ ಕಟ್ತೀವಿ ಅಂತ, ಅದೆಲ್ಲ ಗಾಬರಿ ಆಗಬಾರ್ದು. ಸ್ವಲ್ಪ ಜನ ಏನಾದರೂ ಗಾಬರಿ ಆಗ್ಬಿಡ್ತಾರೆ, ಏನೋ ಹೋಗ್ತೀವಿ ನಾವು ಜಾಸ್ತಿ ಆಗ್ಬಿಡ್ತೀವಿ ಅಂತ. ಅವ್ರಿಗೆ ಪಕ್ಕದಲ್ಲಿ ಡಾಕ್ಟರ್ಗಳು ಇದೆ, ಏನಿಗೊಮ್ಮ ಹೋಗಿದ್ದೀವೋ ಆಪ್ರೇಷನ್ ಮಾಡಬೇಕು ಮಿಸ್ ಮಾಡ್ಬಿಟ್ಟು ಮೈಂಡ್ ಇದು ಮಾಡ್ಬಿಡ್ತಾರೆ. ಬಟ್ ಲಾಸ್ಟ್ಲಿ ಪುನಃ ಅಂತವನ್ನ ಬರ್ತಾರೆ, ಸರ್ ಇದು ನಾನು ತಪ್ಪು ಮಾಡಿದೆ ಸರ್, ಹೋಗಿದೆ ನಾವು ಈ ಥರ ಮಾಡ್ಬಿಟ್ರು ಸರ್, ರೆಡಿ ಮಾಡಿ ಅಂತ. ಬಟ್ ಹಂಗೂ ರೆಡಿ ಮಾಡಿಕೊಡ್ತೀವಿ. ಓಕೆ, ಒಂದು ಮಾತಿದೆ ಆ್ಯಕ್ಚುಲಿ, ಆಯುರ್ವೇದಕ್ಕೆ ಯಾವತ್ತೂ ಕೂಡ ಸೈಡ್ ಎಫೆಕ್ಟ್ ಇಲ್ಲ ಸರ್. ಸೈಡ್ ಇದೆ, ಆ ಕಾಲಿಂದ ಮಾಡ್ಕೊಬತ್ತಿಲ್ಲ ಸರ್. ಇವಾಗ ಏನಂದ್ರೆ ಹಳೆ ಕಾಲಿಂದ ಮಾಡ್ಕೊಬತ್ತಾರಲ್ಲ, ಮಣ್ಣು ಒಂದೇ ಮುಳಿಸ್ಕೊಂಡು ಇವಾಗ ಸ್ವಲ್ಪ ಮಾಡ್ಕೊಬತ್ತಾರೆ ಸರ್. ಜಾಸ್ತಿ ಜನ ಏನು ಮಾಡ್ತಾರೆ ಗೊತ್ತಾ, ತಪ್ಪು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಮೆಡಿಸಿನ್ ಹೋಗ್ತಾರೆ. ಲಿವರ್ ಕಿಡ್ನಿ ವೀಕ್ ಮಾಡ್ಕೊಂಡು ಮೂಳೆ ಎಲ್ಲ ಪವರ್ ಕಮ್ಮಿ ಮಾಡ್ಕೊಂಡು ಪುಡಿ ಮಾಡ್ಕೊಬಿಡ್ತಾರೆ. ಮೂಳೆಗೆ ಅದು ಮೆಡಿಸಿನ್ ಜಾಸ್ತಿ ಮಾತ್ರೆಗಳು ತಗೊಂಡ್ರೆ ಮೂಳೆ ವೀಕ್ನೆಸ್ ಆಗುತ್ತೆ. ಅಂಥವ್ರು ಬಂದಾಗ ಅವ್ರಿಗೆ ನಾವು ನ್ಯಾಚುರಲ್ ಮಾಡ್ಕೊಡ್ತೀವಿ ಸರ್, ಇದು ನಮ್ಮ ನ್ಯಾಚುರಲ್ ಸರ್. ಮತ್ತೆ ಅವ್ರಿಗೆ ರೀಗೇನ್ ಮಾಡೋ ಥರ ನ್ಯಾಚುರಲ್ ಥರ ಅಜ್ಜಿ ಪುನಃ ಇದಾಗಿತ್ತಲ್ಲ, ಇವಾಗ ತಾಯಿ ಹೊಟ್ಟಿಗೆ ನಾವು ಪಾಪ ಹೆಂಗೆ ಕೊಡ್ತಿದ್ದೆ, ಪುನಃ ಇನ್ನೊಂದು ಜನ್ಮ ತಗೊಂಡು ಹುಡ್ತಾರಲ್ಲ ಆ ಥರ ಕೊಡ್ತೀವಿ. ಪುನರ್ಜನ್ಮ ಕೊಟ್ಟಾಗ ಸತ್ಯ ಅಲ್ವಾ ಸರ್? ಮೂಳೆ ಕಟ್ಟಾಗ್ಬಿಟ್ಟು ನಡೆಯಕ್ಕೆ ಹಾಕಿಲ್ಲ ಅವ್ರಿಗೆ, ಡಾಕ್ಟರ್ ಆಪರೇಷನ್ ಮಾಡಿ ರಾಡ್ ಹಾಕ್ಬಿಟ್ಟು ಐದು ಮಾಡ್ಬಿಡ್ತಾರೆ. ನಾವು ಒರಿಜಿನಲ್ ಅದೇ ಪೊಸಿಷನ್ ತಗೊಬರ್ಬೇಕಲ್ಲ ಸರ್, ತಗೊಬರ್ಬೇಕು. ಅಂದ್ರೆ ಎಷ್ಟು ವರ್ಷದವರೆಗೆ ಈ ಮೂಳೆ ಕೂತ್ಕೊಳ್ಳುತ್ತೆ ಅಂತ ನೀವು ಅನ್ಕೊಳ್ತೀರಾ? ಇವಾಗ ಯಂಗ್ಸ್ಟರ್ಸ್ ಆದ್ರೆ ಓಕೆ ಮಾಡ್ತಾರೆ, 25, 30, 40, 50 ವರ್ಷ ಸರ್ ಏಜ್ ಆಗಿದ್ರೆ 60 ವರ್ಷ 70 ವರ್ಷ ಇರ್ತಲ್ಲ ಸರ್, 40 ವರ್ಷ ಆಗಿದ್ರೆ ವೀಕ್ನೆಸ್ ಇರ್ತದೆ, ಫ್ಯಾಮಿಲಿ ಮೇಲೆ ಇರ್ತದೆ. ಹೆಂಗ್ ಹುಡುಗರು ಚಕ್ಕಿಂದ ಫಾಸ್ಟಾಗಿ ಗುಣ ಆಗ್ಬಿಡ್ತದೆ ಸರ್, ಶಕ್ತಿ ಇರ್ತದೆ, ಒಳಗಡೆ ಪವರ್ ಇರ್ತದೆ. ಬ್ಯಾಚುಲರ್ದು ಅವ್ರಿಗೆಲ್ಲ ಫ್ಯಾಮಿಲಿ ಮ್ಯಾನ್ ಇರ್ತದೆ ಸರ್, ಅವರು ಮನೆ ಟೆನ್ಷನ್ನು ಅದು ಇದು ಇರ್ತದೆ, ಅವ್ರಿಗೆ ಸ್ವಲ್ಪ ನಿಧಾನ ಇರ್ತದೆ, ಶಕ್ತಿ ಸ್ವಲ್ಪ ಕಮ್ಮಿ ಇರ್ತದೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಶಕ್ತಿ ಲೇ ಹಾಕ್ಕೊಡ್ತೀವಿ, ಪವರ್ ಸ್ಟ್ರಾಂಗ್ ಮಾಡೋಕ್ಕೆ, ಮೂಳೆ ಸ್ಟ್ರಾಂಗ್ ಮಾಡೋಕ್ಕೆ ಮೆಡಿಸಿನ್ ಕೊಡ್ತೀವಿ ನಾವು. ನಮ್ಮ ಮೆಡಿಸಿನ್ ಲೇ ಹಾಕ್ಕೊಡ್ತೀವಿ, ನಮ್ಮದು ಮೂಳೆ ಜಟ್ಟಿದು ಔಷಧಿ ಐತೆ, ಔಷಧಿ ಹಾಕ್ತೀವಿ ನಮಗೆ, ಒಂದೆಲ್ಲ ಬಿಗಿ ಮಾಡಿಕೊಡ್ತೀವಿ. ಅಲ್ಲ, ಈಗ ಡಾಕ್ಟರ್ಗಳು ಇದಕ್ಕೆ ಅಂತಾರೆ ಕೆಲಸ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ರೆ ಓದ್ಕೊಂಡೆಲ್ಲ ಬಂದಿರ್ತಾರೆ. ನೀವೆಲ್ಲ ಈ ಥರ ಚಿಕ್ಕ ಪುಟ್ಟದಾಗ ಹಿಂಗೆಲ್ಲ ಮಾಡ್ಬಿಟ್ಟಾಗ ಅವ್ರಿಗೆ ಹೊಟ್ಟೆವ್ರು ಇಲ್ವಂತ ಆ ಥರ ಜಗಳಕ್ಕೆ ಬಿದ್ದಿಲ್ಲ ಸರ್? ಏನು ಬರೋಕ್ಕಿಲ್ಲ, ಅವ್ರ ಕೆಲಸ ಅವ್ರಿಗೆ ನಮಗೆ ಕೆಲಸ. ಜನ ಬರ್ತಾರೆ, ನನ್ನ ಬಿಸ್ನೆಸ್ ಹಾಳು ಮಾಡ್ಬಿಡ್ತಾನಲ್ಲಪ್ಪ ಅಂತ ಕೆಲವ್ರಿಗೆ ಇರುತ್ತೆ. ಹೇಳಕ್ ಆಗಿಲ್ಲ, ವೈದ್ಯರು ಅಂತಂದ್ರೆ ಯಾರು ಮಾಡ್ತಾ ಇಲ್ಲ ಸರ್. ಸ್ವಂತ ಅಣ್ಣ ತಮ್ಮನ ಮೇಲೆ ಆಗ್ತಾ ಇಲ್ಲ, ಇವಾಗ ಒಂದು ಮನೆಯಲ್ಲಿ ಇದ್ದು ಆ ಥರ ಆಗ್ಬಿಡುತ್ತೆ. ಆಗ ಬಿಸ್ನೆಸ್ ಅದು, ಅವ್ರು ಬಿಸ್ನೆಸ್ ಮಾಡ್ಕೊಬಿಡೋರು ಡಾಕ್ಟ್ರು. ನಂಗೆ ಇಷ್ಟು ಬಂದ್ಬಿಡ್ಬೇಕು, ಇಷ್ಟು ಪೇಷಂಟ್ ಬಂದ್ರೆ ಇಷ್ಟು, ನಿಮಗೆ P1 ಇಷ್ಟು, ನಮ್ಗೆ ಇಷ್ಟು ಅಂತ ಡಾಕ್ಟರ್ಗಳು ದೊಡ್ಡ ಹಾಸ್ಪಿಟಲ್ ಕಟ್ಕೊಂಡು ಆ ಥರ ಎಲ್ಲ ನಡೀತಿದೆ ಸರ್. ನಮ್ಮದು ಏನೂ ಇದಿಲ್ಲ ಸರ್, ಡಿಮ್ಯಾಂಡ್ ಇಲ್ಲ. ನಿಮ್ಮ ಹತ್ರ ಮಾತ್ರೆ ಗುಳಿಗೆಗಳು ಏನೂ ಇಲ್ವಲ್ಲ ಅಂತ ಸರ್? ಕೊಡ್ತೀವಿ ಸರ್, ಕೊಡ್ತೀರಾ ಸರ್. ಬಟ್ ಇನ್ನೊಂದು ನಮ್ಮದು ಡಿಮ್ಯಾಂಡ್ ಇಲ್ಲ ಸರ್. ಇಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ. ದುಡ್ಡಿಲ್ಲ ಅಂದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಳಿಸ್ತೀವಿ ಸರ್. ದುಡ್ಡಿಲ್ಲ, ಬಡವ್ರು ಬಂದ್ರೆ ಇಲ್ಲ ಮಾಡ್ಕೊಳಿಸ್ಬಿಡ್ತೀವಿ ಸರ್. ದೇವ್ರ ದಯದಿಂದ ದೇವ್ರಿಗೆ ಎಲ್ಲೂ ಕೊಡ್ಬಿಡ್ತಾನೆ ಸರ್.
ಆ ಥರ ಮಾಡ್ಕೊಬೋದು. ನಿಮ್ಮ ಮನೆಯಲ್ಲಿ ಬಿಟ್ಟರೆ ನಿಮ್ಮ ಅಣ್ಣ ಬಿಟ್ಟರೆ ಯಾರೂ ಇಲ್ಲ ಅಂತ ನಾವು ಇಬ್ಬರು ಸರ್ ಇಬ್ಬರು ಪರ್ಫೆಕ್ಟ್ ಆಗಬೇಕು. ಪರ್ಫೆಕ್ಟ್. ನೀನು ನೀವು ಇದಕ್ಕೆ ಹೋಗ್ತಾ ಇದ್ದೀರಾ, ಕುಸ್ತಿಗೆ ಹೋಗ್ತೀರಾ ಹೆಂಗೆ? ಇವಾಗ ಇಷ್ಟ ಮಾಡಿದ್ದೀವಿ ಸರ್, ಪೇಷಂಟ್ ಇತ್ತಲ್ಲ, ಟೈಮ್ ಇಲ್ಲ ಸರ್, ಸ್ವಲ್ಪ ಟಚಲ್ಲಿ ಇರ್ತೀವಿ. ಓಕೆ ಹೋಗ್ತೀವಿ ಲೈಟಾಗಿ ವಾಕಿಂಗ್ ಮಾಡ್ಕೊಂಡು. ಮತ್ತು ನಮ್ಮ ಮಾಸ್ಟ್ರು ಇದ್ದಾರೆ, ಅವರು ಇದ್ದಾರೆ, ಹೊಸಳ್ಳಿ ಶಿವಣ್ಣ ಅವರು ಅಂತ, ಗ್ರಾಮ ಪಂಚಾಯತಿ ಸದಸ್ಯ ಮೆಂಬರು, ನಮಗೆ ಭಾಳ ಆತ್ಮೀಯತೆ. ಅವರು ಸ್ಪೋರ್ಟ್ಸ್ ಹುಡುಗರಿಗೆಲ್ಲ ಹೇಳ್ಕೊಡ್ತಾರೆ, ಅವರೆಲ್ಲ ಕಳಿಸ್ತಾರೆ. ನಮ್ಮದು ಭಾರತ್ ಬಂದ್ಸಿಟ್ಟು ಹೋಗಪ್ಪ, ಒಳ್ಳೆ ಟ್ರೀಟ್ಮೆಂಟು. ಅವ್ರ ಕೀಲ್ಗಳು ಕಡ್ಕೊಬಿಡುತ್ತೆ ಕುಸ್ತಿ ಮಾಡುವಾಗ, ಜಾಯಿಂಟ್ಗಳು ಕಡ್ಕೊಬಿಡ್ತದೆ, ಮೂಳೆ ಕಿರಾಕ್ ಹಾಕ್ಬಿಟ್ರೆ ಬೆಟ್ ಮುರಿದೋಗ್ಬಿಡ್ತದೆ, ಅವ್ರಿಗೆಲ್ಲ ಹೇಳಿ ಕಳಿಸ್ತಾರೆ. ಜನ ನಿಮ್ಮನ್ನ ಏನಂತ ಕರೀತಾರೆ? ಏನಂತ ಕರೀತಾರೆ? ಬೋನ್ ಸೆಂಟ್ರ್ ಅವರು, ಬೋನ್ ಸೆಂಟ್ರ್ ಮೂಳೆ ಡಾಕ್ಟರ್ ಹೋಗ್ತವ್ರೆ, ಜಟ್ಟಿಯವರು ಅಂತ ಹೇಳ್ತಾರೆ ಸರ್. ಮುಜಮಿಲ್ ಅಹಮದ್ ಹೋಗ್ತವ್ರೆ ಅಂತ ಕೂಗ್ತಾರೆ. ಆಮೇಲೆ ನಮ್ಮದು ಸ್ಪೋರ್ಟ್ಸಲ್ಲಿ ಎಲ್ಲ ಕೂಗ್ತಾರೆ, ಬೆಲುಕೆಲೆ ಮೇಲೆ ಕೂಗ್ಬಿಟ್ಟು ನಮಗೆ ಸನ್ಮಾನ ಇದೆಲ್ಲ ಮಾಡಿ, ನಮ್ಮ ಭಾರತ್ ಬೋನ್ ಸೆಂಟ್ರು ಬರ್ತವ್ರೆ ಹಿಂಗಂತ ಎಲ್ಲ ಮಾಡಿ. ನಮ್ಮ ಶಿವಣ್ಣ ಅವರು ಭಾಳ ನಮಗೆ, ನಮ್ಮ ಕಸುಬ್ಗೆ, ಇದು ನಮ್ಮ ಕೆಲ್ಸಕ್ಕೆ ನೋಡ್ಬಿಟ್ಟು ಭಾಳ ಪ್ರೀತಿಯಿಂದ ಗೌರವ ಕೊಟ್ಟು ಮಾತಾಡ್ತಾರೆ. ನನ್ನ ಹೆಸರು MD ಪಾರ್ಥಸಾರಥಿ. ನಾನು ಮಾಜಿ ನಗರ ಪಾಲಿಕೆ ಸದಸ್ಯ ಮತ್ತು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ, ಪಾತಿ ಫೌಂಡೇಶನ್ ಅಧ್ಯಕ್ಷ. ಇತ್ತೀಚೆಗೆ ಮೊನ್ನೆ ನಡೆದಂತಹ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಮತ್ತೆ ನಾನು ಆಯ್ಕೆಯಾಗಿದ್ದೇನೆ. ಕಳೆದ ತುಂಬ ವರ್ಷಗಳ ಹಿಂದೆ ಈ ನಾಟ್ಯ ಔಷಧಿ ಅಂತ ಕೊಡೋರು. ಅವತ್ತಿನ ದಿನ ಈ ಇಂಗ್ಲೀಷ್ ಮೆಡಿಷನ್ನು ಅಷ್ಟಿರಲಿಲ್ಲ, ನಾಟ್ಯ ಔಷಧಿಗಳಿಂದನೇ ಕಾಯಿಲೆನ ವಾಸಿ ಮಾಡೋರು. ಇವತ್ತು ಅಷ್ಟೇ ಭಾರತ್ ಬೋನ್ ಸೆಂಟರ್ MG ರಸ್ತೆಯಲ್ಲಿರುವಂಥದ್ದು ಶಸ್ತ್ರಚಿಕಿತ್ಸೆ ಇಲ್ಲದೆ ಸುಮಾರು ಕೀಳು ಜೋಡಣೆಯನ್ನು ಮಾಡುವಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಏಕೆಂದರೆ ಇವತ್ತು ಎಲ್ಲೋ ಒಂದು ಉಳುಕ್ತೋ, ಎಲ್ಲೋ ಒಂದು ಸ್ವಲ್ಪ ಕಾಲು ಬಿರುಕು ಬಿಡುತ್ತೋ, ಆಪ್ರೇಷನ್ ಮಾಡಿಸ್ಬೇಕು ಅನ್ನೋದು ಇವತ್ತು ಸುಲಿಗೆ ಮಾಡ್ತಾ ಇರುವಂಥ ಕೆಲವು ಹಾಸ್ಪಿಟ್ಲುಗಳು ಇದೆ, ನೋಡ್ತಾ ಇದ್ದೀರಾ. ಆದರೆ ಇಲ್ಲಿ ಬಂದ ತಕ್ಷಣ, ಯಾಕೆಂದರೆ ಒಂದು ಉದಾಹರಣೆ, ನನ್ನ ಕ್ಲಾಸ್ಮೇಟ್ ಮಂಜು ಅಂತ, ಅವನು ಆ್ಯಕ್ಚುಲಿ ಅವನು ಪ್ರೆಸ್ ಮೀಟಲ್ಲಿರೋದು. ಇದ್ದಕ್ಕಿದ್ದಾಗೆ ಅವನು ಲಾಸ್ಟು ಒಂದು 6 ಮಂತ್ಸ್ ಬ್ಯಾಕು ಬಿದ್ದು ಈ ಕೈಯಿಂದ ಮೂಳೆ ಇಲ್ಲಿಗೆ ಬಂದ್ಬಿಡ್ತು ಕೈ. ಅವನು ಗಾಬರಿ ಆದ ಪಾಪ. ಏಕೆಂದರೆ ಅವನು ಸೀದಾ ನಾನೇನು ಮಾಡೋದು, ಇಲ್ಲಿಗೆ ಕರ್ಕೊಂಬಂದೆ. ಬರ್ತಾ 2 ಸೆಕೆಂಡ್ಗೆ ಕೂರಿಸಿದ್ರು. ಅದೇ ನಾವು ಹಾಸ್ಪಿಟ್ಲಿಗೆ ಏನಾದ್ರು ಸೇರಿಸಿದ್ರೆ ಹೆಚ್ಚು ಕಮ್ಮಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಗ್ತದೆ. ಅಂಥ ವ್ಯವಸ್ಥೆಯನ್ನು ಇಲ್ಲಿ ಬೋನ್ ಸೆಂಟರಲ್ಲಿ ನಾನು ಕಣ್ಣಾರೆ ನೋಡೋಂಥ ದೃಶ್ಯ. ಸುಮಾರು ಅಷ್ಟೇ ಕಾಲು ಉಳುಕಿರುತ್ತೆ. ನಿಮ್ಗೆ 10 ನಿಮಿಷದಲ್ಲಿ ಅದನ್ನು ಚಿಕಿತ್ಸೆ ಇಲ್ಲದೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ಜೋಡಣೆ ಮಾಡಿ ಕೆಲಸ ಮಾಡುವಂಥದ್ದು ಅದು ಬೋನ್ ಸೆಂಟರ್. ಅದರಿಂದ ತುಂಬ ಕಡುಬಡವ್ರಿಗೂ ಸಹ ಇದು ಒಳ್ಳೆಯದಾಗ್ತಾಯಿದೆ. ಏಕೆಂದರೆ ಎಲ್ಲೋ ಒಬ್ಬ ಬಡವ ಬರ್ತಾನೆ, ಎಲ್ಲೋ ಹಳ್ಳಿ ಗ್ರಾಮಾಂತರದಿಂದ ಬರ್ತಾನೆ, ಅವನಿಗೆ ಶಸ್ತ್ರಚಿಕಿತ್ಸೆ ಮಾಡ್ಸೋಕ್ಕಾಗೋದಿಲ್ಲ. ಇಲ್ಲಿಗೆ ಬಂದಾಗ ಎಷ್ಟೋ ಜನ ವಾಸಿ ಮಾಡಿಸ್ಕೊಂಡು ಕಡಿಮೆ ವೆಚ್ಚದಲ್ಲಿ ವಾಸಿ ಮಾಡಿಸ್ಕೊಂಡು ಹೋಗಿರೋಂಥ ಘಟನೆಗಳು ತುಂಬ ನೋಡ್ತಾ ಇದ್ದೀವಿ. ಅದರಿಂದ ಯಾರೇ ಇದ್ರೂ ಕಾಲು ಉಳುಕಿರ್ಬೋದು, ಮತ್ತು ಬೆನ್ನೋವಿರ್ಬೋದು, ಎಲ್ಲೋ ಒಂದು ಕಡೆ ಉಳುಕಿರ್ಬೋದು, ಅದೆಲ್ಲ ಬಂದು ಇಲ್ಲಿಗೆ ನೀವು ಬೋನ್ ಸೆಂಟರ್, ಭಾರತ್ ಬೋನ್ ಸೆಂಟರ್ ಬಂದರೆ ನಿಮಗೆ ಈಸಿಯಾಗಿ ಚಿಕಿತ್ಸೆ ಇಲ್ಲ, ಶಸ್ತ್ರಚಿಕಿತ್ಸೆ ಇಲ್ಲದೆ ನಿಮಗೆ ವಾಸಿ ಮಾಡ್ಕೊಳ್ಳೋವಂಥದ್ದು ನಿಮಗೆ ನಾವು ನೋಡಿರೋವಂಥದ್ದು. ನಿಮಗೆಲ್ಲ ಒಳ್ಳೆಯದಾಗಲಿ. ದಯವಿಟ್ಟು ನೀವಿಲ್ಲಿ ಭಾರತ್ ಬೋನ್ ಸೆಂಟರ್ ಬನ್ನಿ. ನೀವು ಒಳ್ಳೆ ಕಡಿಮೆ ವೆಚ್ಚದಲ್ಲಿ ನೀವು ಶಸ್ತ್ರಚಿಕಿತ್ಸೆ ಇಲ್ಲದೇ ನೀವು ಆರೋಗ್ಯವಾಗಿ ಹೋಗೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು. ಸಿನಿಮಾ ರಂಗದಲ್ಲಿ ಜೊತೆಗೆ ಫೈಟ್ ಮಾಸ್ಟರ್ ನಿಮಗೆ ಗೊತ್ತು, ಫೇಮಸ್ ರವಿ ವರ್ಮಾ ಅಂತ. ಅವರು ಅಷ್ಟೇ, ಅವರು ಇಲ್ಲಿ ಬರ್ತಾರೆ. ಆಮೇಲೆ ತುಂಬ ಜನ, ಪುನೀತ್ ರಾಜ್ಕುಮಾರ್ ಸಹ ಇಲ್ಲಿ ಬಂದು ಬಾಡಿ ಮಸಾಜು ಮತ್ತು ಕಾಲಿಗೆ ಏಟಾದಾಗ ಬಂದಿರೋವಂಥದ್ದು. ಮತ್ತು ಸಿದ್ದರಾಮಯ್ಯನವರು ಸಹ ಇಲ್ಲಿ ಬಂದಿರೋವಂಥದ್ದು. ತುಂಬ ಜನ ರಾಜಕಾರಣಿಗಳು ಮತ್ತು ತುಂಬ ಜನ ಫಿಲಮಲ್ಲಿ ಏನೇನು ಕೆಲಸ ಮಾಡ್ತಿದ್ದಾರೆ, ಫೈಟ್ ಮಾಸ್ಟರ್ಗಳು, ಅವರೆಲ್ಲ ಇಲ್ಲಿ ಬಂದು ಇದನ್ನು ಶಸ್ತ್ರಚಿಕಿತ್ಸೆ ಇಲ್ಲದೇ ಇಲ್ಲಿ ವಾಸಿ ಮಾಡಿಸ್ಕೊಂಡು ಹೋಗಿರೋಂಥ ಘಟನೆಗಳು ಸಹ ನೋಡಿದ್ದೀವಿ. ನಿಮಗೆ ಅಲ್ಲೆಲ್ಲ ನೋಡಿ ಬೋರ್ಡ್ಗಳಿದೆ ಅವ್ರದ್ದೆಲ್ಲ, ಅದರಿಂದ ಇಲ್ಲೇ ಗೊತ್ತಾಗುತ್ತೆ. ಅದರಿಂದ ಯಾರಿಗೆ ನಿಮಗೆ ಏನೇ ಆದ್ರೂ ಕಡಿಮೆ ವೆಚ್ಚದಲ್ಲಿ ನಿಮಗೆ ಚಿಕಿತ್ಸೆ ಇಲ್ಲದೆ ಇಲ್ಲಿ ಕೆಲಸ ಮಾಡುವಂಥದ್ದು ಬೋನ್ ಸೆಂಟರ್ಗೆ ಬನ್ನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಮೊದಲು ಬರೋದೇ ಜನಗಳಿಗೆ ಏನು ಅಂದರೆ, ನಾವು ಆಪ್ರೇಷನ್ ಮಾಡಿಸ್ಬೇಕು, ಏನೋ ಅಲ್ಲಿ ಆಪ್ರೇಷನ್ಗೆ ಅಂತಂತ ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಎಳೀತಾರೆ. ಅದರಿಂದ ಇಲ್ಲಿ ನಿಮಗೆ 500-1000 ರೂಪಾಯಿ ನಿಮಗೆ ಕೆಲಸ ಮುಗಿಯೋಂಥದ್ದು. ಅಂಥದಕ್ಕೆ ಬಂದು ನೀವು ಕೆಲಸ ಮಾಡಿಸ್ಕೊಳ್ಳೋದು ಹೆಂಗಿದೆ, ಬಂದು ವಾಸಿ ಮಾಡಿಸ್ಕೊಳ್ಳೋದಿದೆ, ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದು ಹೆಂಗಿದೆ. ಅದರಿಂದ ತಾವೆಲ್ಲ ಬಂದು ಬೋನ್ ಸೆಂಟರ್ ಬಂದು ಕಡಿಮೆ ವೆಚ್ಚದಲ್ಲಿ ನಿಮ್ಮ ರೋಗಗಳನ್ನ, ಮತ್ತು ನಿಮ್ಮ ಮಂಡಿ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಮತ್ತು ಜೊತೆಗೆ ಮಸಾಜ್ ಇರ್ಬೋದು, ಎಲ್ಲ ಮಾಡಿಸ್ಕೋಬೋದು ಅನ್ನೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ
ಪೇಷಂಟ್ಗಳಿಗೆ ಇವಾಗ ಬರ್ತಾರಲ್ಲ ಫಸ್ಟ್ ನೀವು ಅವನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಯಾಕೆ ಅವ್ರೆಲ್ಲ ಗಾಬರಿಯಿಂದ ಬಂದಿರ್ತಾರೆ. ನಾವು ಯಾವ ಥರ ಮಾಡ್ತೀವಿ ಅಂದರೆ ನಾವು ಪ್ರೀತಿ ವಿಶ್ವಾಸ ಅಂತ ಸರ್ ನಗ್ನಗ್ತಾ ಮಾಡ್ತೀವಿ. ಪೇಷಂಟ್ಗೆ ಬಂದರೆ ನಾವು ಅಲ್ಲಿಂದ ಅಳ್ಕೊ ಬಂದರೆ ನಾವು ನಗ್ನಗ್ತಾ ಖುಷಿನ ಮಾಡಿ ಕಳಿಸ್ತೀವಿ ಸರ್. ಪ್ರೀತಿ ವಿಷಯದಿಂದ ಮಾತಾಡ್ತಾ ಅವ್ರಿಗೆ ನೋವು ತಗೊಬಿಡ್ತೀವಿ ಸರ್. ಮೈ ಮುಡ್ರೆ ನೋವು ಮಯ ಅಂತಿರಲ್ಲ ಸರ್, ಆ ಥರ. ಮೈ ಮುಡ್ರೆ ನೋವು ಮಯ ಅಂತಾರಲ್ಲ ಆ ಥರ. ಅಂದರೆ ಕರೆದ್ರೆ ಇವಾಗ ಮನೆಗೆ ಹೋಗ್ತೀರಾ? ಮನೆಗೆ ಹೋಗ್ತೀವಿ ಸರ್. ಎಮರ್ಜೆನ್ಸಿ ಇದ್ದರೆ ಬರೋಕೆ ಹಾಕಿಲ್ಲ, ಎತ್ಕೊಬರೋಕೆ ಹಾಕಿಲ್ಲ, ತೂಕ ಶರೀರ ತೂಕ ಇರ್ತದೆ, ಎತ್ಕೊಳ್ಳೋ ಬರೋಕೆ ಹಾಕಿಲ್ಲ, ಮನೆ ಮೇಲೆಗಳು ಇರ್ತದೆ. ಸೊ ಅಲ್ಲೇ ಹೋಗಿ ರಾತ್ರಿ 3 ಗಂಟೆ, ರಾತ್ರಿ 2 ಗಂಟೆ ಒಬ್ಬರಿಗೆ ಶೋಲ್ಡರ್ ಕಟ್ಕೊಂಬಲ್ಲ, ರಾತ್ರಿ 3 ಗಂಟೆ ರಾತ್ರಿ ಹೋಗ್ಬಿಟ್ಟು ಮಾಡಿದೆ. ಏನು ನಮ್ಮ ಕೆಲಸ ಅಲ್ಲ ಸರ್, ನಮ್ಮ ಸೇವೆ, ನಮ್ಮ ಕರ್ತವ್ಯ ಹೋಗ್ಲೇಬೇಕು. ಹೋಗ್ಬಿಟ್ಟು ನಾವು ಸೇವೆ ಮಾಡ್ಬಿಟ್ಟು ಬರ್ತೀವಿ ಸರ್. ಹಾಂ, ಅಂದರೆ ಇಡೀ ಕರ್ನಾಟಕದಲ್ಲಿ ಯಾರೇ ಕರೆದ್ರು ಕೂಡ ಒಂದು ಟೈಮ್ ತೊಗೊಂಡಾರು ಹೋಗ್ಬಿಟ್ಟು ಬರ್ತೀವಿ ಸರ್. ಸೇವೆ ಅದರ ಅಂತ ಹೋಯ್ತೀವಿ ಸರ್. ಒಂದು ಸೇವೆ ಒಂದು ನೋವು ಕಮ್ಮಿ ಆಗ್ಬಿಡೋ ದೇವ್ರು ಒಳ್ಳೇದು ಮಾಡೋಗಪ್ಪ ಅಂತ ಹೇಳಿದ್ದಾರೆ ಜನ. ಮುಜಮಿಲ್ ಅಹಮದ್ ಭಾರತ್ ಬಂದು ಬಂದಿದ್ರು, ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡೋದು. ಆ ದೇವ್ರು ಸ್ವಲ್ಪ ಚಾಮುಂಡಿ ಕಾಯಿಂದ ದೇವ್ರು ಒಳ್ಳೇದು ಮಾಡಗಪ್ಪ, ದೇವ್ರು ಒಳ್ಳೇದು ಮಾಡಲಿ. ಲಾಸ್ಟಾಗಿ ಪೇಷಂಟ್ಗಳಿಗೆ ಏನು ಹೇಳ್ತೀರಾ? ಸೊ ನಿಮ್ಮ ಜನ ಹೇಗೆ ಸಂಪರ್ಕಿಸ್ಬೇಕು? ಸೊ ಪೇಷಂಟ್ದು ನಾನು ಏನು ಹೇಳ್ತೀನಿ ಅಂದರೆ ಪೇಷಂಟ್ಗೆ ಅವ್ರಿಗೆ ನೋ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಬೇಡಿ, ಬಂದು ಭಾರತ್ ಬಂದು ಟ್ರೀಟ್ಮೆಂಟು ನ್ಯಾಚುರಲ್ಲು ಬಂದು ಟ್ರೀಟ್ಮೆಂಟ್ ಮಾಡಿಸಿ ಅಂತ ನಾವು ಹೇಳ್ಕೊತೀವಿ. ಪಾಪ ಮನೇಲಿ ನೋಡೋಕ್ಕಿಲ್ಲ ಒಬ್ಬರಿಗೆ, ನಾವು ಹೋಗ್ಬಿಟ್ಟು ಸೇವೆ ಮಾಡ್ತೀವಿ ಸರ್. ನಮ್ಮ ತಂದೆ ತಾಯಿಗೆ ಹೆಂಗೆ ಸೇವೆ ಮಾಡ್ತೀವಿ ಹಂಗೆ ಪ್ರೀತಿಯಿಂದ ಸೇವೆ ಮಾಡ್ತೀವಿ ಸರ್. ಪೇಷಂಟ್ಗೆ ದೇವ್ರ ದಯದಿಂದ ನಾವು ನಮ್ಮ ಆ ಥರ ಪೇಷಂಟ್ ಹೋಗ್ಬಿಟ್ಟು ಹಿಂಗೆ ಅಂತ ಮಾಡೋಕ್ಕಿಲ್ಲ ಸರ್, ಅಸಹ್ಯ ಮಾಡೋಕ್ಕಿಲ್ಲ ಸರ್. ಒಬ್ಬೊಬ್ರು ಬಾತ್ರೂಮ್ ಮಾಡ್ಕೋತಾರೆ, ಇವ್ರು ಮಾಡ್ಕೊಬಿಡ್ತಾರೆ, ನಾವು ಅದು ಇದು ಮಾಡೋಕ್ಕಿಲ್ಲ ಸರ್, ಅಸಹ್ಯ ಮಾಡ್ಕೊಳಕ್ಕಿಲ್ಲ. ಪೇಷಂಟ್ಗೆ ನಾವು ಚೆನ್ನಾಗಿ ಪ್ರೀತಿ ವಿಷಯದಿಂದ ಮಾತಾಡಿ ನಗ್ತಾ ಮೂಳೆ ಕುಂದಿಸಿ ಅವ್ರಿಗೆ ಪ್ರೀತಿಯಿಂದ ಇದು ಮಾಡಿ ರೆಡಿ ಮಾಡ್ಕೊಳ್ತಾರೆ. ದೇವ್ರನ್ನ ಒಳ್ಳೇದು ಬಳಗಪ್ಪ, 100 ವರ್ಷ ಇಸ್ಕೊಳ್ಳಪ್ಪ ಅಂತ ಜನ ನಮಗೆ ಹೇಳ್ತಾರೆ ಸರ್, ಏಜ್ ಆಗಿರೋರಿಗೆ. ಬಟ್ ಬಡವ್ರು ಬರ್ತಾರೆ ಸರ್. ಇವಾಗ ನೋಡ್ತಾ ಇದ್ದೀರಲ್ಲ ಸರ್, ಕೋವಿಡ್ ಬಂದು ಭಾಳ ಕಷ್ಟ ಆಗಿದೆ ಪಾಪ. ಜನದ್ದು ದುಡ್ಡಿಲ್ಲ, ಯಾವಾರ ಬಿಸ್ನೆಸ್ ಇಲ್ಲ, ಹಂಗೂ ಬರ್ತಾರೆ ಸರ್. ನಾವು ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಕಳಿಸ್ತೀವಿ ಸರ್. ಎಲ್ಲ ಕಡೆ ನಮಗೆ ಜನ ಬರ್ತಾರೆ, ಎಲ್ಲ ಬಿಸ್ನೆಸ್ ಕೊಡ್ತಾರೆ ಸರ್. ಅಷ್ಟೇ ಸಾಕಲ್ಲ ಸರ್. ಸಲ್ಮಾನ್ ಅಂತ. ಸೊ ನೀವು ಕೂಡ ಡಾಕ್ಟರ್ನ ಇಲ್ಲಿ? ಹಾಂ, ಡಾಕ್ಟ್ರು. ಓಕೆ, ಅಂದರೆ ಅವರು ನಿಮಗೆ ನಮ್ಮ ತಮ್ಮ ಅವರು ಮಾತಾಡಿದ್ರು. ಓಕೆ, ನಾವು ಇರ್ತೀವಿ, ಇವರು ಇರ್ತಾರೆ. ಓಕೆ, ಹೇಗೆ ನಡೆಸ್ತಾ ಇದ್ದಾರೆ ಸರ್ ಇದನ್ನೆಲ್ಲ ಇಬ್ಬರು ಸೇರಿಕೊಂಡು ಅಂತ? ಸರ್ ಇದು ಏನಂದರೆ ಸುಮಾರು ಜನಕ್ಕೆ ಪ್ರಾಬ್ಲಮ್ ಇರ್ತದೆ. ಟೆಸ್ಟಿಂದ ಸುಮಾರು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅವ್ರು ಪುನಃ ಸರಿಯಾಗಿ ಐತಿಲ್ಲ ಅವ್ರಿಗೆ. ನಮ್ಮ ಹತ್ರ ಬರ್ತಾರೆ ಸರ್. ಅವರು ನಮ್ಗೆ ಹೇಳಿದ್ರು, ಅಲ್ಲಿಂದ ಬಂದಿದ್ದೀವಿ ಹುಡ್ಕೊಂಡು ನಿಮ್ಮ ಹತ್ರ ಅದು ಬಂದಾಗ ಬ್ಯಾಕ್ ಪೇನು L4 L6ನಲ್ಲಿ ಪ್ರಾಬ್ಲಮ್ ಇರುತ್ತೆ, ನರ ಹೋಗಿ ಸಿಗಾಗೋಗ್ಬಿಡುತ್ತೆ. ಆ ನರ ಸಿಗಾಗ್ಬಿಡೋ ಬ್ಯಾಕ್ ಪೇನಲ್ಲಿ ಕಾಲು ಎಳ್ತಾ ಬರುತ್ತೆ. ನಮ್ಮ ಹೆಸ್ತರ ಅಪಾಯಿಂಟ್ಮೆಂಟ್ ಮಾಡ್ತಾರೆ ನಮ್ಮ. ಅದಕ್ಕೆ ಡಾಕ್ಟರ್ ಹತ್ರ ಹೋದ್ರೆ MRI ತೆಗಿಸ್ತಾರೆ. 8 ವರ್ಷ MRI, ಬ್ಲಡ್ ಯೂರಿನ್ ಎಲ್ಲ ಟೆಸ್ಟ್ ಮಾಡ್ತಾರೆ, ಯೂರೋ ಕಟ್ ಚೆಕ್ ಮಾಡ್ತಾರೆ, ಅದು ಚೆಕ್ ಮಾಡ್ತಾರೆ. ಅದೆಲ್ಲ ಮಾಡಿದ್ರೆ 10 ವರ್ಷ ಆಯಿತು. ಇವಾಗ ಸಾಮಾನ್ಯ ಅವ್ರು ಕೆಲಸ ಮಾಡಿರ್ತಾರೆ, ಅವ್ನಿಗೆ ಸ್ಯಾಲರಿನ 6,000 ಇರುತ್ತೆ. 10,000 ಕೆಲಸ ಮಾಡೋದೈತೆ ಅವ್ನಿಗೆ. ಅಲ್ಲಿಂದ ಯಾರೋ ನರ್ಸ್ ಅಲ್ಲಿ ಡಾಕ್ಟರ್ ಹತ್ರನೂ ಹೇಳ್ ಕಳಿಸ್ತಾರೆ, ನರ್ಸ್ಗಳೆಲ್ಲ ಪ್ಯೂನ್ ಇರ್ತಾರಲ್ಲ, ಅಲ್ಲಿ ಹೇಳ್ತಾರೆ ನಮಗೆ ಇಂಥ ಜಾಗ ಹೋಗಿ ಕಮ್ಮಿ ಐತೆ, ಗುಣ ಐತೆ. ನಮ್ಮ ಹತ್ರ ಬರ್ತಾರೆ. ನಾವು ಕೋರ್ಸ್ ಇರ್ತೀವಿ, ಏನಂದರೆ ರೆಸ್ಟ್ ತೊಗೋಬೇಕು. ಇಲ್ಲ ನಾವು ಬಂದು ಮಾಡ್ಬಿಟ್ಟು ಟಕ್ ಅಂತ ಹೇಳ್ಬಿಟ್ರು ಹೋಗಿ ಕೆಲಸ ಮಾಡಿಬಿಡಿ ಅಂತ ಒಂದು ಇರ್ತಕ್ಕೆ. ಅದು ಮಾಮೂಲಿ ಸಣ್ಣ ಪುಟ್ಟ ಇದೆ ಹೇಳ್ಬಿಟ್ಟು ಕಳಿಸ್ತೀವಿ. ಬ್ಯಾಕ್ ಪೇನ್ ಇರ್ತಲ್ಲ, ಅದು ಮೇನ್ ಮನುಷ್ಯನ ಬಿಲ್ಡಿಂಗ್ ಭಯ ಅದು. ಅದೇ ನರಗಳು ಇರ್ತದೆ, ನರಗಳು ಮಧ್ಯದಲ್ಲಿ ಮೂಳೆ ಇರುತ್ತೆ, L4 ಸಿಗುತ್ತೆ. ಅಲ್ಲಿ ಹೋಗಿ ನರಗಳು ಸಿಗಾಗ್ಬಿಟ್ರೆ ಬ್ಲಡ್ ಸರ್ಕಲ್ ಚಲಾವಣೆ ಆಗಲ್ಲ, ಹೇರ್ ಚಲಾವಣೆ ಆಗಲ್ಲ. ಆ ಬಂಡೆ ಕಾಲು ಹೇಳ್ತಾ ಬರುತ್ತೆ. ಇವಾಗ ಯಾರು ಹೇಳ್ತಾರೆ ಕಾಲು ಹೇಳ್ತಾ ಯಾರು ಮಾಡಿಸಿರ್ಬೋದು ಅಂತ ಹೋಗಿ ಅಲ್ಲಿ ಹೋಗಿ ಎಲ್ಲ ಹೋಗಿ ಮಾಡಿಸ್ತಾರೆ. ಅಲ್ಲೆಲ್ಲೂ ಖರ್ಚು ಮಾಡ್ತಾರೆ. ಇಲ್ಲ 20,000 ಐತೆ, 23,000 ಐತೆ, ಅದು ಯಾರು ಮಾಡಿಸ್ಬಿಟ್ರೆ ನನಗೆ ಮಾಡ್ತಾರೆ. ಸಾಮಾನ್ಯ ನರನ ಬರಬಾರ್ದು. ನರದುಗಳು ಏನಾಗಿದೆ, ಹೇರ್ ಪಾಸ್ ಆಗಲ್ಲ, ಬ್ಲಡ್ ಸರ್ಕಲ್ ಆಗಲ್ಲ. ಅದಕ್ಕೆ L4 L6 ಅಂತಿದೆ. ಡಾಕ್ಟರ್ ಆಪ್ರೇಷನ್ ಹೇಳ್ತಾರೆ. ಆಪ್ರೇಷನ್ ಆಗಿ ಬೆಲ್ಟ್ ಹಾಕೊಂಡಿದೆ ಅಂತ 1 ವರ್ಷ 1.5 ವರ್ಷ ಅವನು ಮಲಿಕೊಂಡೇ ಇರ್ಬೇಕು. ಆಪ್ರೇಷನ್ ಇದೆ. ನಮ್ಮ ಹತ್ರ ಬರೋ ದೇವ್ರ ಕಡೆ 1-2 ತಿಂಗಳು 1.5 ತಿಂಗಳು ಒಳ್ಳೆಯದೇ ಪರ್ಫೆಕ್ಟ್ ರೆಡಿ ಆಗಿಬಿಡ್ತಾರೆ. ಕೋರ್ಸ್ ತೊಗೋಬೇಕು. ಒಂದ್ಸಲಿ ಜಾಸ್ತಿ ಇದೆ, ಒಂದ್ಸಲಿ ಕಮ್ಮಿ ಇದೆ. ಏನಂದ್ರೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಅದನ್ನ ಒಳ್ಳೆ ಇನ್ಫೆಕ್ಷನ್ ಇರುತ್ತೆ, ಅದು ಮೇನ್ ತೆಗಿಬೇಕು ನಾವು. ನೋವು ಗುಣಿಸ್ಕೊಂಡು ಕೊಡ್ತೀವಿ ತಕ್ಷಣ ಎಲ್ಲ ಥರ ಮಾಡೋಲ್ಲ. ಕೋರ್ಸ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ. ಇವಾಗ ನಾನು ಲಾಸ್ಟ್ ಟೈಮು ಇದು ದುಬೈನ ಬಂದಿರೋದು, ಮಸ್ಕತ್ತಿಂದ ನಾನು ಹೋಗಿದ್ದೀನಿ, ಸರ್ಟಿಫಿಕೇಟ್ ಕೊಟ್ಟು ಅಲ್ಲಿ ನಾನು ಹೋಗಿದ್ದಾನು. ಒಂದು ಮಕ್ಕ ಮದಿನ ಹೋಗಿದೆ. ಅಲ್ಲಿ ಮಗ ಒಬ್ಬರಿಗೆ ಬಾಂಬ್ ಇತ್ತು. ನಾನು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿವ್ರಿಗೆ, ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲೇ ಸರಿ ಅಲ್ಲೇ ಟ್ರೀಟ್ಮೆಂಟ್ ಮೆಡಿಸಿನ್ ತೊಗೊಂಡು ಹೋಗಿದ್ದೀನಿ. ಅಲ್ಲಿ ಟ್ರೀಟ್ಮೆಂಟ್ ಅವ್ರು ನಂಗೆ ಕರೆಸಿದ್ರು. ಅಲ್ಲಿ ನನಗೆ 23 ವರ್ಷದಿಂದ ಇತ್ತು ಈ ಬ್ಯಾಕ್ ಪೇನು. ನನಗೆ ಎಲ್ಲ ಕಡೆ ಹೋಗಿದ್ದೀನಿ, ಸೌತ್ ಆಫ್ರಿಕಾ ಹೋಗಿದ್ದೀನಿ, ಥೈಲ್ಯಾಂಡ್ ಹೋಗಿದ್ದೀನಿ,
ಅಮೇರಿಕಾ ಹೋಗಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿ MRI ಸ್ಕ್ಯಾನ್ ಬರೀ ಸ್ಕ್ಯಾನಿಂಗ್ ಅವರು 13 ಲಕ್ಷದ ಸ್ಕ್ಯಾನಿಂಗ್ ಇದೆ ಅವರು ಹೋಗಿದ್ದು. ಅಲ್ಲಿ 15 ದಿನ ಇಟ್ಟು ನಾನು ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದೆ. ನನಗೆ ದುಬೈನ ಕಾಲ್ ಮಾಡಿ ಕರೆಸಿದ್ರು. ಅವರೇ ಎಲ್ಲ ನನಗೆ ಫ್ಲೈಟ್ ಟಿಕೆಟು ನಮಗೆ 2 ಜನ ಹೋಗಿದ್ದಲ್ಲಿ. ನಾನು ನನ್ನ ಒಬ್ಬ ಹುಡುಗ ಅಲ್ಲಿ ಹೋಗ್ಬಿಟ್ಟು 15 ದಿನ ಇಟ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ರೆಡಿ ಮಾಡಿ ಒಬ್ಬರಿಗೆ ಅವ್ರು 4 ಜನ ಕರೆಸಿದ್ರು. 4 ಜನ 4 ಜನ ಒಬ್ಬರು ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಲ್ಲ, ಅವ್ರು ಡಾಕ್ಟ್ರು. ಆಮೇಲೆ ನಾನು ಟ್ರೀಟ್ಮೆಂಟ್ ಅವ್ರ ಮಗಳು ಅವ್ರ ಮಿಸ್ಸಸ್ ಬ್ಯಾಕ್ ಬಂದಿತ್ತು. ಅವರು ಎಲ್ಲ ಮಾಡಿದರೆ ನಾನು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟೆ, ಏನೂ ಪ್ರಯೋಜನ ಆಗಿಲ್ಲ. ಅದೇನು ನಿಮ್ಮ ಕೈಯಲ್ಲಿ ನಾನು ಹೇಳಿದೆ, ನಮ್ಮ ಜನಗಳು ನಮ್ಮ ಪೇಷಂಟ್ ಬರ್ತಾ ಒಂದು ಆಶೀರ್ವಾದ ಕೊಡ್ತಾರೆ, ಆಶೀರ್ವಾದ ಮಾಡಿದ್ದೀನಿ. ರಾತ್ರಿ 3 ಗಂಟೆಗೆ ಫೋನ್ ಮಾಡ್ತಾರೆ, ತಿಳಿಸ್ಕೊಡ್ತೀವಿ ಇಲ್ಲ ಅಂತ ಯಾವ ಪೇಷಂಟ್ಗೆ ನಾವು ಎಲ್ಲ ಸರ್ ನಾವು ದೂರ ಇದ್ದೀವಿ. ಅಂದರೆ ಯಾವ್ಯಾವ ಥರದ್ದು ವಿಧವಾದಂಥ ಈ ಮೂಳೆ ಕಾಯಿಲೆಗಳಿರ್ತವೆ ಅಂತ? ಸರ್ ಒಬ್ರಿಗೆ ಎಲ್ಫೋಲಿಷನ್ ಪ್ರಾಬ್ಲಮ್ ಬ್ಯಾಕ್ ಪೇನ್ ಆಗಿರುತ್ತೆ, ಶೋಲ್ಡರ್ ಪ್ರಾಬ್ಲಮ್ ಇದೆ, ಬ್ಯಾಕ್ ಪೇನ್ ಇರ್ತದೆ, ಇಲ್ಲಿ ನೆಕ್ ಪ್ರಾಬ್ಲಮ್ ಇರುತ್ತೆ. ಒಬ್ರು ನೋಡಿ ರೆಡಿ ಸಿಸ್ಟಮ್ ಮೇಲೆ ಕೂತ್ಕೊತಾರೆ, ಹಿಂಗೆ ಫೋನ್ ಹಿಡ್ಕೊಂಡು ಮಾತಾಡ್ತಾರೆ, ಅದು ನರುಗಳೆಲ್ಲ ಫಿಟ್ ಆಗಿರ್ತವೆ. ಓಕೆ, ನರುಗಳು ಬಂದು ಎಲ್ಲ ಕೈ ಕಾಲೆಲ್ಲ ಇರ್ತಾ ಬರುತ್ತೆ, ಸಿಸ್ಟಮಲ್ಲಿ ಕೂತ್ಕೊತಾರಲ್ಲ ಅವ್ರಿಗೆ ಅಂಥವ್ರು ನಮ್ಮ ಹತ್ರ ಬರ್ತಾರೆ. ಅವ್ರು ಹೋಗಿ MRI ಸ್ಕ್ಯಾನಿಂಗ್ ಎಲ್ಲ ತೆಗಿತಾರೆ. ಇಲ್ಲಿ ಬರಬೇಕು, ಟ್ರೀಟ್ಮೆಂಟ್ ಚೆನ್ನಾಗೈತೆ ನೋಡಿ. ಲಾಸ್ಟ್ ನಮ್ಮ ಪೊಲೀಸ್ ತಿಳಿಬಿಟ್ಟು ಅವ್ರಿಗೆ ನಾವು ಇದು ಮಾಡ್ತೀವಿ ಸತಾಂಜಲಿ, ನಮ್ಮ ಭಾರತ ಬಂದಿದ್ದ ಸತಾಂಜಲಿ ಅವ್ರಿಗೆ, ನಮ್ಮ ಪೊಲೀಸ್ ಸರ್ಗೆ ಅವ್ರಿಗೂ ನೀ ಪೇನೆಲ್ಲ ಇತ್ತು, ನಾವು ಸಾಲ್ವ್ ಮಾಡಿದ್ದು. ಇಲ್ಲೇ ಬಂದಿದ್ರೆ ಅವರು. ಆಮೇಲೆ ರವಿ ವರ್ಮ ಫೈಟ್ ಡೈರೆಕ್ಟರ್ ಇರಲ್ಲ, ಅವ್ರಿಗೆ ಶೋಲ್ಡರ್ ಪ್ರಾಬ್ಲಮ್ ಇತ್ತು, ಅವ್ರಿಗೂ ಟ್ರೀಟ್ಮೆಂಟಲ್ಲಿ ನಮ್ಮ ಲಾಸ್ಟಲ್ಲಿ ಇಟ್ಬಿಟ್ಟು ಒಂದು 3 ದಿನ ಇದ್ದರು, ರೆಡಿ ಮಾಡಿಕೊಟ್ಟಿದ್ದಾರೆ. ಪುರ ಬ್ಯಾಗ್ ಬಂದಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಸುಮಾರು ಜನ ನಾನು ಹೇಳ್ತಲ್ಲ ಅಲ್ಲಿಂದ ಮಾತ್ರ. ಫ್ರಮ್ ಚೆನ್ನೈ. ಐ ಹ್ಯಾವ್ ಕಮ್ ಟು ಮೈ ಮಮ್ಮೀಸ್ ಹೌಸ್ ಮೈಸೂರಲ್ಲಿ. ನನ್ನ ಹೆಸರು ನೈನಾ ಪಂಜಾಬಿ. ಆ್ಯಕ್ಚುಲಿ ನಮ್ಮ ಅದಕ್ಕೆ ಕರ್ಕೊಂಡು ಬಂದಿದ್ದೆ. ಅವ್ರಿಗೆ ಪ್ರಾಬ್ಲಮ್ ಇದೆ, ಫ್ರ್ಯಾಕ್ಚರ್ ಪ್ರಾಬ್ಲಮ್. ನಾನು ನೋಡಿ ಅವರು ಡಾಕ್ಟ್ರು ನಾನೇನು ಹೇಳಿಲ್ಲ, ಅವರೇ ರೆಕಗ್ನೈಸ್ ಮಾಡಿಕೊಂಡ್ರು ನನಗೆ ಏನೋ ಬ್ಯಾಕ್ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ನನಗೆ ತುಂಬ ಸಿವಿಯರ್ ಸ್ಯಾಟಿಕಾ ನರ್ವ್ ಪ್ರಾಬ್ಲಮ್ ಇದೆ. ಅವ್ರು ಅಟ್ ಒನ್ಸ್ ನಾನು ವಾಕ್ ಮಾಡಿದ್ರಲ್ಲೇ ಅವರು ರೆಕಗ್ನೈಸ್ ಮಾಡಿಬಿಟ್ರು ನನಗೆ ಸ್ಯಾಟಿಕಾ ನರ್ವ್ ಪ್ರಾಬ್ಲಮ್ ಏನೋ ಬ್ಯಾಕ್ ಪ್ರಾಬ್ಲಮ್ ಇದೆ, ತುಂಬ ಸಿವಿಯರ್ ಪ್ರಾಬ್ಲಮ್ ಇದೆ ಅಂತ ರೆಕಗ್ನೈಸ್ ಮಾಡಿಕೊಂಡ್ರು. ಸೊ ಐ ಆಮ್ ಥಿಂಕಿಂಗ್ ಅಬೌಟ್ ಗೆಟಿಂಗ್ ದ ಟ್ರೀಟ್ಮೆಂಟ್ ಡನ್. ಟ್ರೀಟ್ಮೆಂಟ್ ತಗೊಂಡ್ರಾ? ಇಲ್ಲ, ಇವಾಗ ಡಿಸೈಡ್ ಮಾಡಬೇಕು ನಾನು. ಗೋಯಿಂಗ್ ಟು ಟೇಕ್, ಐ ಆಮ್ ಗೋಯಿಂಗ್ ಟು ಡಿಸೈಡ್. ಏನಕ್ಕೆಂದರೆ ಹೌದು, ಫ್ರೀಯಾಗಿ ತೋರಿಸಿಲ್ಲ, ಫೀಸ್ ತಗೊಳ್ತಾರೆ. ಅಂದರೆ ನಾನು ಇವಾಗ ಡಿಸೈಡ್ ಮಾಡ್ತೀನಿ. ಅಂದರೆ ನೋಡಿ ಅವರು ನಮ್ಮ ವಾಕ್ ನೋಡೋದು, ನಮ್ಮ ಕುತ್ಕೊಳ್ಳೋದು ಸಿಟ್ಟಿಂಗ್ ಪಾಸ್ಚರ್ ನೋಡಿಕೊಂಡು ಹೇಳ್ತಾರೆ ನಿಮಗೆ ಈ ಪ್ರಾಬ್ಲಮ್ ಇದೆ ಅಂತ. ಅಷ್ಟು ಯುನೋ ಈಸ್ ಸೋ ಗುಡ್. ಸ್ಕಿಲ್ಡ್ ಡಾಕ್ಟರ್. ನಮ್ಮ ವಾಕಲ್ಲಿ, ನಮ್ಮ ಸಿಟ್ಟಿಂಗ್ ಪಾಸ್ಚರಲ್ಲಿ ಅದರಲ್ಲೇ ಅವ್ರು ರೆಕಗ್ನೈಸ್ ಮಾಡ್ಕೊಳ್ತಾರೆ ನಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ. ಅದು ಸಿವಿಯಾರಿಟಿ ಎಲ್ಲಿದೆ ಅವ್ರು ಟಚ್ ಮಾಡಿದ್ರೆ ಕರೆಕ್ಟ್ ಪಾಯಿಂಟಲ್ಲಿ ಟಚ್ ಮಾಡ್ತಾರೆ, ಇಲ್ಲಿದೆ ಇಂದ ಪ್ರಾಬ್ಲಮ್ ಇದು ಇಲ್ಲಿದೆ ಅಂತ ಅವ್ರು ಅಲ್ಲೇ ಕರೆಕ್ಟಾಗಿ ಟಚ್ ಮಾಡಿ ಪ್ರೆಸ್ ಮಾಡಿ ತೋರಿಸ್ತಾರೆ ಇಲ್ಲೇದ ಪ್ರಾಬ್ಲಮ್ ಇದೆ ಅಂತ. ನಮ್ಮ ಆವಾಗ ಪೇಯ್ನ್ ಬರ್ತದೆ. ನಮ್ಗೆ ಆ್ಯಕ್ಚುಲಿ ಪೇಯ್ನ್ ಗೊತ್ತಾಗೋದಿಲ್ಲ, ಪ್ರೆಸ್ ಮಾಡಿದ್ರೇ ಆ ಪ್ರಾಬ್ಲಮ್ ಸಿವಿಯಾರಿಟಿ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಸೊ ಐ ಆಮ್ ಥಿಂಕಿಂಗ್ ಅಬೌಟ್ ಟೇಕಿಂಗ್ ದ ಟ್ರೀಟ್ಮೆಂಟ್ ಫಾರ್. ಇವಾಗ ನಮಗೆ ನಿಮಗೆ ಲಾಸ್ಟ್ ಟೈಮು ಇದು ಮಹಾರಾಷ್ಟ್ರದಿಂದ ಇವಾಗ ಎಷ್ಟು 15 ದಿನ ಇಲ್ಲಿದ್ರು ಮಹಾರಾಷ್ಟ್ರದಿಂದ. ಹೌದಾ? ಓಕೆ, ಈಗ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ನಮ್ಮ ಮೊಬೈಲ್ ನಂಬರ್ ಇಲ್ಲ ಇರ್ತದೆ ಸರ್, ನಾವು ಹಾಕ್ಸಿರೋದು. ನಮಗೆ ನಾವು ಹೇಳ್ತಿಲ್ಲ, ಆಲ್ರೆಡಿ ನಾವು ಅಡ್ವರ್ಟೈಸ್ ಯಾರು ಮಾಡಿಸಿಲ್ಲ ಇನ್ನೂ ಗಂಟ. ಜನಗಳನ್ನ ಅಡ್ವರ್ಟೈಸ್ ಮಾಡ್ತಾರೆ ನಮಗೆ. ಓಕೆ, ಅವರೇ ಹೇಳ್ತಾ ಇದ್ದಾರೆ ಬಗಲ್ ಹೋಗಿ ಅಂತ. ಇವಾಗ ನಿಮ್ಮ ಮುಖ ನಮ್ಮ ಚಾನಲಿಂದ ಅವ್ರಿಗೂ 4 ಜನಕ್ಕೆ ಹೆಲ್ಪ್ ಐತೆ. ನಮ್ಮ ಇದರಿಂದ ದೇವ್ರು ಒಳ್ಳೇದು ಮಾಡಲಿ. ನಿಮಗೂ ಒಂದು ನೀವು ಇದು ನ್ಯೂಸ್ ಮಾಡ್ತಾ ಇರೋದು ಅವ್ರಿಗೂ 4 ಜನಕ್ಕೆ ಹೆಲ್ಪ್ ಐತೆ. ದೇವ್ರು ನಿಮಗೂ ಒಳ್ಳೇದು ಮಾಡ್ತದೆ. ಯಾಕಂದ್ರೆ 4 ಜನಕ್ಕೆ ಒಳ್ಳೆ ಜಾಗ ಆಗ್ತದೆ. ನೀವು ಗುಣಪಲ್ಲಿ ಅಂತ 4 ಜನ ಬರ್ತಾರೆ ನಿಮ್ಮಿಂದ. ನಾವು ಅದು ಇಲ್ಲಿ ನಾನು ಮಾಡ್ಕೊಡ್ತೀನಿ 100%. ನಾವು ಒಂದು ಹೆಸರು ಸರ್ ಯಾವತ್ತೂ ಬರ್ತಾರೆ ಸರ್, ಇಲ್ಲ ಅಲ್ಲೇ ಇಲ್ಲ. ಇವ್ರಿಗೆ ಮಾಡ್ಬಿಡ್ತಾರೆ, ಮೋಷನ್ ತಂದೆ ತಾಯಿ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರು. ಅವ್ರ ಮನೆಗೆ ಹೋಯ್ತೀವಿ ನಾವು, ದೊಡ್ಡ ಬಂಗ್ಲೆಗಳು ಇರುತ್ತೆ, ಕೊನೆಯಲ್ಲಿ ಬಿದ್ದಿರ್ತಾರೆ, ಯಾರು ಮುಟ್ಟು ನೋಡಲ್ಲ. ನಾವು ಅಯ್ಯೋ ಅಂತ ಹೋಗ್ಬಿಟ್ಟು ನಮ್ಗೆ ಹೇಳ್ತಾರೆ ಒಳ್ಳೇದು ಮುಳಿಗ್ಲಪ್ಪ ನಿಮಗೆ, ನೀನು ನಿಮ್ಮ ಮಕ್ಕಳು ನಿಮ್ಮ ತಾಯಿಗೆ. ನಾವು ಮಾಡ್ತದ್ದು ನಮ್ಮ ತಂದೆ ತಾಯಿಗೆ ಆಶೀರ್ವಾದ. ಅದು